ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿ ಸಾಧನೆಯ ಮೈಲಿಗಲ್ಲುಗಳನ್ನು ಹತ್ತಬೇಕು, ಹೆಜ್ಜೆ ಇಡಬೇಕು, ಸಾಧಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅನಿಸುತ್ತೆ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಎಲ್ಲರಿಂದಲೂ ಸಾಧ್ಯವಾ ಅಂತ. ಹೌದು, ಒಂದಷ್ಟು ನಮಗೆ ನಿಲುಕುವಷ್ಟು ಕೆಲಸಗಳನ್ನು ಮಾಡ್ತೀವಿ. ಆದರೆ ಇಡೀ ರಾಜ್ಯಕ್ಕೋ ಅಥವಾ ಇಡೀ ನಮ್ಮ ಪರಿಧಿಗೆ ನಿಲುಕುವಷ್ಟು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋದರೆ ಸಮಾಜ ಸೇವೆಯನ್ನು ನೆಮ್ಮದಿಯಿಂದ ಮಾಡ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ನಾವೇನಾದರೂ ಯೋಚನೆ ಮಾಡಿದ್ರೆ ಅದುವೇ ರಾಜಕೀಯ ಕ್ಷೇತ್ರ. ರಾಜಕೀಯ ಅಂತ ಹೇಳಿದಾಗ ತಮ್ಮ ನಿಲುವುಗಳಿದ್ರೂ ಕೂಡ ಅದರೊಟ್ಟಿಗೆ ಪಕ್ಷದ ಜೊತೆಗೆ ಆ ಪಕ್ಷದ ನಿಲುವನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಆ ಬದ್ಧತೆಯ ಜೊತೆಗೆ ಯಶೋಗಾಥೆಯನ್ನು ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ಸಮಾಜಮುಖಿಯ ಕೆಲಸ ತನ್ನ ಅಸ್ತಿತ್ವ, ಕುಟುಂಬದ ಅಸ್ತಿತ್ವ, ಜೊತೆಗೆ ಇಡೀ ಸಮಾಜದ ಅಸ್ತಿತ್ವ ಎಲ್ಲವನ್ನೂ ಕೂಡ ಕಾಪಿಟ್ಟಾಗ ಮಾತ್ರವೇ ಒಬ್ಬ ಯಶಸ್ವಿ ರಾಜಕೀಯ ವ್ಯಕ್ತಿ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ರಾಜಕಾರಣಿಗಳನ್ನು ನಾವಿವತ್ತು ನೋಡ್ತೀವಿ. ಕಾನೂನು ಪದವೀಧರರಾಗಿ ಹೆಚ್ಚು ರಾಜಕಾರಣಿಗಳು ಹೆಸರು ಮಾಡಿರುವಂಥವ್ರು, ಹೆಸರುವಾಸಿಯಾಗಿರುವಂಥವ್ರನ್ನ ನೋಡ್ತೀವಿ. ಹಾಗೆ ನೋಡಿದ್ರೆ ಒಂದು ಕಾನೂನಿನ ಅರಿವು ಅಥವಾ ಒಂದಷ್ಟು ಜ್ಞಾನ ಇವತ್ತಿನ ಕಾಲಕ್ಕೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಇರಬೇಕಾದಂಥದ್ದು. ಯಾಕಂದರೆ ರಾಜಕೀಯದಲ್ಲೂ ಕೂಡ ಯಾವುದೇ ಒಂದು ಇಲಾಖೆ ಅಥವಾ ಯಾವುದೇ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂದರೆ ಕಾನೂನು ಪದವಿ ಅನ್ನೋದು ಬಹಳಷ್ಟು ರೀತಿಯಲ್ಲಿ ಸಹಕಾರಿಯಾಗಿರುತ್ತೆ. ಅಂಥದ್ದೇ ಕಾನೂನು ಪದವೀಧರ ಪ್ರಾಮಾಣಿಕ ಹಿರಿಯ ರಾಜಕಾರಣಿ ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಒಬ್ಬ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಸುಪುತ್ರನಾದ ಇವರನ್ನ ಕೂಡ ನಾವು ಹುಟ್ಟು ಹೋರಾಟಗಾರ, ಸಂಘಟನಾ ಚತುರ ಅಂತಲೇ ಕರಿತೀವಿ. ಯಾಕಂದರೆ ಹಳ್ಳಿಗರ ದಿನನಿತ್ಯದ ಹೋರಾಟವನ್ನು ನೋಡ್ತಾ ಬೆಳವಣಿಗೆಯನ್ನು ಪಡೆದಂಥವರು, ಹಳ್ಳಿಗರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು, ಹಳ್ಳಿಗರ ಕಷ್ಟಕ್ಕೆ ಮಿಡಿದಂಥ ಈ ಹೃದಯ ಮುಂದೆ ನಾಯಕನಾಗಿ ಬಯಸುವಂಥ ಉದ್ದೇಶ ಕೂಡ ಅದೇ ಆಗಿತ್ತು. ಹಾಗಾದರೆ ಆ ಪ್ರಾಮಾಣಿಕ ರಾಜಕಾರಣಿ, ಹಿರಿಯ ವ್ಯಕ್ತಿ ಅಷ್ಟೇ ಅಲ್ಲ, ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಆ ಅಪರೂಪದ ಪ್ರತಿಭೆ ಯಾರು? ಅವರ ಕಿರುಪರಿಚಯವನ್ನು ಒಮ್ಮೆ ನೋಡ್ಕೊಂಡು ಬರೋಣ. ರಾಜಕೀಯ ಕ್ಷೇತ್ರದ ಧುರೀಣ, ಅನುಭವಿ ರಾಜಕಾರಣಿ, ಪ್ರಸ್ತುತ ನೀತಿ ಮತ್ತು ಕಾರ್ಯಕ್ರಮ ವಿಭಾಗಕ್ಕೆ ಮುಖ್ಯಮಂತ್ರಿಗಳ ಸಲಹೆಗಾರರೂ ಆಗಿರುವ ಕಲಬುರಗಿ ಜಿಲ್ಲೆ ಆಳಂದ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್. ಬಿಆರ್ ಪಾಟೀಲ್ ಎಂದೇ ಗುರುತಿಸಿಕೊಳ್ಳುವ ಇವರ ಪೂರ್ಣ ಹೆಸರು ಭೋಜರಾಜ್ ರಾಮಚಂದ್ರಪ್ಪ ಪಾಟೀಲ್. ತಂದೆ ರಾಮಚಂದ್ರಪ್ಪ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಬಿಆರ್ ಪಾಟೀಲ್ ಅವರು 2 ವರ್ಷದವರಿದ್ದಾಗಲೇ ತಂದೆಯನ್ನು ಕಳೆದುಕೊಂಡರು. ತಾಯಿ ಗಂಗಾಬಾಯಿ ಉತ್ತಮ ಶಿಕ್ಷಣದ ಜೊತೆಗೆ ಜವಾಬ್ದಾರಿಯಿಂದ ಬೆಳೆಸಿದರು. ಹಳ್ಳಿಗರ ದಿನನಿತ್ಯದ ಕಷ್ಟಗಳನ್ನು ಹತ್ತಿರದಿಂದ ಬಲ್ಲವರಾದ ಬಿಆರ್ ಪಾಟೀಲ್ ಅವರು ವಿದ್ಯಾರ್ಥಿ ಜೀವನದಿಂದಲೇ ಹೋರಾಟ, ಚಳವಳಿ, ಆಂದೋಲನದಲ್ಲಿ ಸಕ್ರಿಯರಾಗಿದ್ದರು. ವಿದ್ಯಾರ್ಥಿಯಾಗಿದ್ದಾಗಲೇ ಯುವಕರ ತಂಡ ಕಟ್ಟಿ ನಾಯಕತ್ವ ವಹಿಸಿದ್ದರು. ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಾಗಿದ್ದ ಬಿಆರ್ ಪಾಟೀಲ್ ಜೆಪಿ ಆಂದೋಲನದಲ್ಲಿ ಭಾಗವಹಿಸಿದ್ದರು. ಕಾನೂನು ಪದವಿ ಪಡೆದು ವಕೀಲರಾಗಿದ್ದ ಬಿಆರ್ ಪಾಟೀಲ್ ಅವರು ಎಸ್ಆರ್ ಬೊಮ್ಮಾಯಿ ಅವರ ಒತ್ತಾಯದ ಮೇರೆಗೆ ರಾಜಕೀಯ ಪ್ರವೇಶಿಸಿದರು. ಇದುವರೆಗೆ 4 ಬಾರಿ ಶಾಸಕರಾಗಿ, ಒಮ್ಮೆ ವಿಧಾನ ಪರಿಷತ್ ಸದಸ್ಯರಾಗಿರುವ ಬಿಆರ್ ಪಾಟೀಲ್ ಅವರು ತಮ್ಮ ರಾಜಕೀಯ ಜೀವನದ ಸಂಘರ್ಷದ ಹಾದಿಯಲ್ಲಿ ಬಲವಾದ ಹೆಜ್ಜೆ ಇಟ್ಟು ಪ್ರಾಮಾಣಿಕತೆಯಿಂದ ಬದುಕಿದವರು. ಸ್ಥಳೀಯ ಯುವಕರನ್ನು ಒಟ್ಟುಗೂಡಿಸಿ ಸಮತಾ ಲೋಕಶಿಕ್ಷಣ ಸಮಿತಿ ರಚಿಸಿ ಈ ಮೂಲಕ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಕೌಶಲಾಭಿವೃದ್ಧಿ ಯೋಜನೆ, ಪರಿಸರ ಮತ್ತು ಜಲ ಸಂರಕ್ಷಣೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಇವರ ಸೇವೆ ಗುರುತಿಸಿ ಭಾರತ್ ಯಾತ್ರಿ ಕೇಂದ್ರದಿಂದ ಜೆಪಿ ಪ್ರಶಸ್ತಿ, ಕನ್ನಡ ಜನಶಕ್ತಿ ಕೇಂದ್ರದಿಂದ ಶಾಂತವೇರಿ ಗೋಪಾಲಗೌಡ ಸಂಸ್ಕೃತಿ ಪ್ರಶಸ್ತಿ ನೀಡಲಾಗಿದೆ. ಶಾಸಕರಾಗಿ ಪ್ರಾದೇಶಿಕ ಅಭಿವೃದ್ಧಿಗೆ ಆದ್ಯತೆ ನೀಡುವುದರ ಜೊತೆಗೆ ಸಮಾಜಮುಖಿ ಕೆಲಸಗಳ ಮೂಲಕ ಸಂತೃಪ್ತಿಯ ಬದುಕು ಕಂಡುಕೊಂಡ ದಕ್ಷ, ಪ್ರಾಮಾಣಿಕ ನಾಯಕ ಬಿಆರ್ ಪಾಟೀಲ್ ಈ ವಾರದ ನಮ್ಮ ಅತಿಥಿ. ಭೋಜರಾಜ್ ರಾಮಚಂದ್ರಪ್ಪ ಪಾಟೀಲ್ ಅಂದರೆ ಬಿಆರ್ ಪಾಟೀಲ್ ಅಂತಲೇ ಹೆಸರುವಾಸಿಯಾಗಿರುವಂತಹ ಪ್ರಾಮಾಣಿಕ ರಾಜಕಾರಣಿ ಅಷ್ಟೇ ಅಲ್ಲ, ಆಳಂದ ಕ್ಷೇತ್ರದ ಪ್ರಸ್ತುತ ಶಾಸಕರು, ಹಾಗೆ ನೀತಿ ಮತ್ತು ಕಾರ್ಯಕ್ರಮ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿರುವಂತಹ ಬಿಆರ್ ಪಾಟೀಲ್ ಅವರು ಇವತ್ತು ನಮ್ಮ ವಾರದ ಅತಿಥಿಯಾಗಿದ್ದಾರೆ. ಸರ್, ನಿಮಗೆ ನಮ್ಮ ಚಂದನ ವಾಹಿನಿಯ ಪರವಾಗಿ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಸರ್.
ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ತಮ್ಮ ಜೀವನದಲ್ಲಿ ಅಕ್ಷರಶಃ ಸತ್ಯ. ಯಾಕಂದರೆ ಸ್ವಾತಂತ್ರ್ಯ ಹೋರಾಟಗಾರರ ಸುಪುತ್ರ ನೀವು. ಆದರೆ ಬಹಳ ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೋತೀರಿ. ತಾಯಿ ಒಬ್ಬರೇ ಒಂದು ಹೋರಾಟದ ಬದುಕಾಗಿರಬಹುದು, ಕಷ್ಟದ ಬದುಕಾಗಿರಬಹುದು, ನಿಮ್ಮನ್ನೆಲ್ಲ ಬೆಳೆಸುವಂಥ ರೀತಿಯಲ್ಲಿ ಬಹಳಷ್ಟು, ಅಂದರೆ ತಾಯಿಯ ಪಾತ್ರ ಬಹಳ ಪ್ರಮುಖವಾದದ್ದು ಅಂತ ಅನಿಸುತ್ತೆ. ತಾಯಿಯ ಬಗ್ಗೆನೇ ಯಾಕೆ ಮಾತು ಶುರು ಮಾಡಬಾರ್ದು ಅಂತ? ನಾನು 2.5 ವರ್ಷದಾಗ ನನ್ನ ತಂದೆ ಹೋದದ್ದು ಇವತ್ತು ನನ್ನ ನೆನಪಿಲ್ಲ. ನಮ್ಮನ್ನು ಬೆಳೆಸಿದ್ದು ಮತ್ತು ಓದಿಸಿದ್ದು ಇವತ್ತೇನು ಇಲ್ಲಿ ಮಟ್ಟಿಗೆ ಬರಲಿಕ್ಕೆ ನಮ್ಮ ತಾಯಿನೇ ಕಾರಣ. ಆವತ್ತಿನ ಕಾಲದಲ್ಲಿ ಈ ದೊಡ್ಡ ದೊಡ್ಡ ಮನೆತನದ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರಬಾರ್ದು, ಕೆಲವು ಎಲ್ಲ ಇತಿಮಿತಿಗಳು ಇದ್ದು ಸಾಮಾಜಿಕ. ಅದನ್ನು ಮೀರಿ ನಮ್ಮ ತಾಯಿ ಸ್ವಂತ ಕೃಷಿ ಮಾಡಿ ಹೊಲಕ್ಕೆ ಹೋಗಿ ಆಮೇಲೆ ಕೆಲಸ ಮಾಡಿ ನಮಗೆಲ್ಲ ಬೆಳಗ್ಗಿನ ಸ್ಕಿನಲ್ಲಿ 5 ಗಂಟೆಗೆ ಎದ್ದು ರೊಟ್ಟಿ ಕಟ್ಟಿ ಬಸ್ಸಿಗಿಟ್ಟು ಆಮೇಲೆ ಕಲಬುರಗಿಗೆ ನಾವು ಬಂದು ಬಸ್ನಲ್ಲಿ ರೊಟ್ಟಿ ತೊಗೊಂಡು ಊಟ ಮಾಡಿ 12 ವರ್ಷಗಳ ಕಾಲ ನಾನು ಕಲಬುರಗಿಯಲ್ಲಿ ಓದಿದ್ದೀನಿ. ನಮ್ಮೂರಲ್ಲಿ 4ನೇ ತರಗತಿ ಮಾತ್ರ ಶಾಲೆ, 5ನೇಗೆ ನಾವು ಬೇರೆ ಕಡೆ ಹೋಗಲೇಬೇಕು. ನೆಂಟರ ಊರಲ್ಲಿ ಒಂದು 2 ವರ್ಷ ಓದಿದೆ. ಆಮೇಲೆ ನಮ್ಮ ಅಕ್ಕ ಗುಲ್ಬರ್ಗಾಗೆ ಬಂದಾಗ ನಾನು ಅವ್ರ ಮನೆಯಲ್ಲಿದ್ದು ಒಂದು 4 ವರ್ಷ ಓದಿದೆ. ಹೀಗಾಗಿ ನಾನು ತಾಯಿ ಬಗ್ಗೆನೇ ನನಗೆ ಗೊತ್ತಿದೆ, ಹೊರತಾಗಿ ತಂದೆ ಬಗ್ಗೆ ಹೆಚ್ಚಿಗೆ ನನಗೆ ಗೊತ್ತಿಲ್ಲ. ಇವತ್ತೇನಾದರೂ ನಾನು ಇಲ್ಲಿ ಬೆಳಲಿಕ್ಕೆ ಕಾರಣ ಇದ್ದರೆ ನನ್ನ ತಾಯಿನೇ ಬಹಳ ಮುಖ್ಯ. ಆ್ಯಂಡ್ ಸರ್, ನಿಮ್ಮ ಹೆಸರು ಕೇಳಿದ ತಕ್ಷಣ ಈಗ ಕಾಮನ್ ಆಗಿ ಪಾಟೀಲ್ ಅನ್ನೋದು ತುಂಬ ವಾಡಿಕೆಯಲ್ಲಿ ಕೇಳುವಂಥದ್ದೇ. ಆದರೆ ಐನ್ಶಿಲ್ಗಳು ಕೇಳಿದಾಗ, ಅದರ ಪೂರ್ಣತೆಯನ್ನು ಕೇಳಿದಾಗ ಮತ್ತೊಂದು ವಿಶೇಷ ಭೋಜರಾಜ ಅಂತ. ನಮಗೆಲ್ಲರಿಗೂ ಸರ್ ಸಡನ್ನಾಗಿ ನೆನಪಾಗೋದೇನು ಗೊತ್ತಾ? ಕವಿರತ್ನ ಕಾಳಿದಾಸ ಸಿನಿಮಾ, ಅದರಲ್ಲಿ ಭೋಜರಾಜ ನೆನಪಾಗೋದು. ಸೊ ಇದ್ರ ಹಿಂದೆ ಏನಾದರೂ ಕತೆ ಇದೆಯಾ ಸರ್? ನಿಮ್ಗೆ ಆ ಹೆಸರಿಟ್ಟಿರೋದು? ನನಗೂ ಇದ್ರ ಬಗ್ಗೆ ಒಂದು ಕುತೂಹಲ ಇದೆ. ನಮ್ಮ ನೆಂಟರಲ್ಲಿ ಒಬ್ಬರು ಓಕೆ, ಆವಾಗ ನನಗೆ ಹೆಸರಿಡುವಾಗ ಬಂದಿದ್ರಂತೆ ಊರಿಗೆ. ಓಕೆ, ಆವಾಗ ಭೋಜರಾಜನ ಹೆಸರು ಇತಿಹಾಸದಲ್ಲಿ ಇದ್ದೇ ಇದೆ. ಹಾಂ, ಅದು ಹೇಗೆ ಅವ್ರಿಗೆ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಹಾಂ, ನನ್ನ ಹೆಸರನ್ನು ಭೋಜರಾಜ್ ಅಂತ ಇಟ್ಟರು. ಓಕೆ. ಆಶ್ಚರ್ಯದ ವಿಷಯ ಅಂದರೆ ಹಾಂ, JH ಪಟೇಲ್ ಹೆಸರು ಕೂಡ ಭೋಜರಾಜನೇ ಇತ್ತು. ಓಕೆ ಓಕೆ, ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಲ್ಲ ಸರ್? ಹೌದು. JH ಪಟೇಲ್ರ ಕೊನೆ ದಿನಗಳಲ್ಲಿ ಹಾಂ, ಅವರೇ ಒಂದು ದಿವಸ ಹ್ಞೂ, ನಾನು ಎದ್ದು ಹೊರಟಿದ್ದೆ. ಓಕೆ, PGR ಸಿಂಧ್ಯಾ ಕೂತಿದ್ರು, ಬಚ್ಚೇಗೌಡರು ಕೂತಿದ್ರು. ಓಕೆ, ಸಿಂಧಿಯಾ ಅಂದರು. ಏನು ಸರ್ ಅಂದ. ಇವನ ಹೆಸರೇನು ಗೊತ್ತೇನಯ್ಯ ಅಂದರು. ಗೊತ್ತು ಸರ್ ಅಂದು. ಏನು ಗೊತ್ತು? BR ಪಾಟೀಲ್. BR ಪಾಟೀಲ್ ಅಂತ ಎಲ್ಲ ಗೊತ್ತು, ಅವ್ನು ಪೂರ್ತಿ ಹೆಸರು ಹೇಳುವನು. ಓಕೆ, ಇಲ್ಲ ಸರ್ ನನಗೆ ಗೊತ್ತಿಲ್ಲ ಅಂದರು. ಹಾಂ, ಅವಾಗ ಪಟೇಲ್ ಹೇಳಬೇಕು, ಹ್ಞೂ, ನನ್ನ ಹೆಸರು ನಿನ್ನ ಹೆಸರು ಒಂದೇ, ಹೋಗು ಅಂದರು. ಓ, ಭಾಳ ಆತ್ಮೀಯತೆ ಇತ್ತು. ಹ್ಞೂ, ಅದು ನಮ್ಗೆ ಗೊತ್ತಿರಲಿಲ್ಲ. ಓಕೆ, ಅವಾಗ ಹೇಳಿದ್ರು, ನನ್ನ ಹುಟ್ಟಿದ ಮೇಲೆ ನನ್ನ ತಂದೆ ತಾಯಿ ಇಟ್ಟಿದ್ದು ಭೋಜರಾಜನೇ. ಓಕೆ, ಮಠಕ್ಕೆ ಹೋದಾಗ ಗುರುಗಳು ಜಯದೇವ ಇಡು ಅಂತ ಹೇಳಿದ್ರು. ಹಾಗಾಗಿ ನನ್ನ ಹೆಸರು ನಿನ್ನ ಹೆಸರು ಒಂದೇ, ನೀನು ಹೋಗು ಅಂತ ಹೇಳಿದ್ರು. ಇದು ಜೀವನದಲ್ಲಿ ಮರೆಯಲಾರದಂಥ ಒಂದು ಘಟನೆ ಇದು. ನಿಮ್ಮ ಬದುಕಿನಲ್ಲಿ ಒಂದು ಕಡೆ ತಾಯಿಯ ಪ್ರಭಾವ ಇರ್ಬೋದು, ಆ್ಯಂಡ್ ಓದ್ತಾ ಓದ್ತಾ ಅದರೊಟ್ಟಿಗೆ ನಿಮ್ಮ ಸೋದರ ಮಾವ ಇರ್ಬೋದು, ಚಿಕ್ಕಪ್ಪನ ಪ್ರಭಾವ ಸರ್. ಯಾಕೆಂದರೆ ಮನೆಯಲ್ಲಿ ತಂದೆ ಇಲ್ಲ ಅಂತ ಹೇಳಿದಾಗ ಗಂಡು ಮಕ್ಕಳ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಇನ್ನೊಂದಷ್ಟು ಜನ ಮನೆಯ ಗಂಡಸರು ನಿಂತ್ಕೊಳ್ಬೇಕು ಅಂತ ತುಂಬ ಮನೇಲಿ ಹೇಳ್ತಾರೆ. ನಿಮ್ಮ ಮನೇಲಿ ಹಾಗೆ ಆಗಿತ್ತು, ಅವ್ರ ಬಗ್ಗೆ ಹೇಳಿ ಸರ್. ನಾನು ಸ್ವಲ್ಪ ನಮ್ಮ ಚಿಕ್ಕಪ್ಪ ನಾವೆಲ್ಲ ಜೊತೆಗಿದ್ದಂಥವ್ರು ಅಕ್ಕಪಕ್ಕದಲ್ಲಿ. ನಮ್ಮ ಸೋದರ ಮಾವ ಅವರು ಮೊದಲಿಂದಲೂ ಕೂಡ ಸಮಾಜವಾದಿ ಚಳವಳಿಯಿಂದ ಬಂದಂಥವ್ರು, ಆ ಹೋರಾಟದಿಂದ ಬಂದಂಥವ್ರು. ಅವರು ಅನೇಕ ವಿಷಯಗಳನ್ನು, ಅನೇಕ ಸಂದರ್ಭಗಳನ್ನು, ಘಟನೆಗಳನ್ನು ನಮ್ಮ ಎದುರುಗಡೆ ಬಿಚ್ಚಿ ಹೇಳಿದ ಮೇಲೆ ನಮ್ಮ ಒಲವು ಸ್ವಲ್ಪ ಸಮಾಜವಾದಿ ವಿಚಾರಧಾರೆ ಕಡೆ ಹೋಯಿತು. ಆಮೇಲೆ ಅವರು ಭಾಳ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದರು. ಆ ಕಾರಣಕ್ಕಾಗಿ ನಾವು ರಾಜಕೀಯಕ್ಕೆ ಬರಲಿಕ್ಕೂ ಕೂಡ ನನಗೆ ಸಾಧ್ಯತೆ ಆಯಿತು. ತಮಗೆ ಆಶ್ಚರ್ಯ ಅಂದರೆ, ನಾನು ಲಾ ಮುಗಿಸಿ ವಕೀಲ ವೃತ್ತಿ ಮಾಡಿ ಜೀವನ ಮಾಡಬೇಕು ಅಂತ ಮಾಡಿದ್ದೆ. ಅದಕ್ಕಿಂತ ಮೊದಲು 1-2 ಕಡೆ ಹೋಗಿ ಟೀಚರ್ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ. ಹೌದಾ? ಓಕೆ. ನಮ್ಮ ಪಕ್ಕದಲ್ಲಿ ಅಕ್ಕಲ್ಕೋಟೆ ಬರ್ತದೆ, ಮಹಾರಾಷ್ಟ್ರದ್ದು. ಅಲ್ಲಿ ಹೋಗಿ ನಾನು ಹಿಂದಿ ಟೀಚರು ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ. ಆಲ್ಮೋಸ್ಟ್ ಸೆಲೆಕ್ಷನ್ ಆಗಿತ್ತು, ಬಟ್ ಆಗಲಿಲ್ಲ, ಕೊನೆಗೆ ಆಗಲಿಲ್ಲ. ಇನ್ನೊಂದು ಕಡೆನೂ ಕೊಟ್ಟಿದ್ದೆ. ಯಾಕಂದರೆ ನಾನು ಭಾಳ ಕಷ್ಟದಿಂದ ಬಂದದ್ದು ನನಗೆ ಅರಿವಿತ್ತು. ನಾನು ಮುಂದೆ ನಾನು ಬದುಕನ್ನು ಕಟ್ಕೋಬೇಕು ಅಂತ. ನಿಜ ಸರ್.
ಸೊ ನಾನು ವಕೀಲಿ ವೃತ್ತಿ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿ ವಕೀಲಿ ವೃತ್ತಿ ಮಾಡ್ತಾಯಿದ್ದೆ. ನನಗೆ MLA ಆಗಬೇಕಂತ ಆಶೆನೂ ಇರಲಿಲ್ಲ, ಕನಸು ಇರಲಿಲ್ಲ ಮತ್ತು ಅಪೇಕ್ಷೆನೂ ಇರಲಿಲ್ಲ, ಅದು ಸಾಧ್ಯವೂ ಇರಲಿಲ್ಲ ನನ್ನ ಕಡೆ. ಇದು ಬೊಮ್ಮಾಯಿಯವರು ಒತ್ತಾಯ ಮಾಡಿ ನನಗೆ ಟಿಕೆಟ್ ಕೊಟ್ಟರು. ಓಕೆ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಕೊಟ್ಟಿದ್ದಕ್ಕೆ ನಾನು ನಿಲ್ಲಬೇಕಾಯಿತು. ಹಾಗಾಗಿ ಇಲ್ದಿದ್ರೆ ನಾನು MLA ಆಗ್ತಿರಲಿಲ್ಲ. ಸರ್ ನಿಜ ಸರ್, ಅಂದರೆ ತಾವು ಮೊದಲ ಸಲ ಅಂದರೆ ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಿದ್ದು ಅಥವಾ ಆ ಗೆಲುವು ಏನಿದೆ ಐತಿಹಾಸಿಕ ಗೆಲುವು. ಯಾಕಂದರೆ ಗುರುವಿಗೆ ಮೀರಿಸಿದ ಶಿಷ್ಯ, ನಿಮಗೆ ರಾಜಕೀಯ ವಿಜ್ಞಾನವನ್ನು ಕಲಿಸಿದಂಥ, ಪೊಲಿಟಿಕಲ್ ಸೈನ್ಸ್ ಬೋಧಿಸಿದಂಥ ಪ್ರೊಫೆಸರ್ ವಿರುದ್ಧ ತಾವು ಸ್ಪರ್ಧಿಸಿ ಗೆದ್ದಿರುವಂಥದ್ದು, ಆ ಕ್ಷಣಗಳನ್ನು ನೆನೆಸ್ಕೊಂಡಾಗ ಅದು ಒಂದು ಅದ್ಭುತ ಇದೆ. 4 ವರ್ಷ ನನಗೆ ಪೊಲಿಟಿಕಲ್ ಸೈನ್ಸ್ ಪಾಠ ಹೇಳಿದವರು ಪ್ರೊಫೆಸರ್ BB ಪಾಟೀಲ್ ಓಕಳೆ ಅಂತ. ಅವರು ಪಬ್ಲಿಕ್ ಸರ್ವಿಸ್ ಕಮಿಷನ್ ಚೇರ್ಮನ್ ಆಗಿ ಕೂಡ ರಿಟೈರ್ ಆಗ್ತಾರೆ. ಅವ್ರು ಇವತ್ತಿಲ್ಲ, ನಮ್ಮ ಭಾಳ ದೊಡ್ಡ ಮನುಷ್ಯ. ನನಗೆ ಗೊತ್ತಿಲ್ಲ ನನ್ನ ವಿರುದ್ಧ ಯಾಕೆ ಕ್ಯಾಂಡಿಡೇಟ್ ಬರ್ತಾರೋ ಯಾರಾಗ್ತಾರಂತ. ಪಕ್ಷ ನಿರ್ಧಾರ ಮಾಡ್ತು, ನಾನು ಅಭ್ಯರ್ಥಿ ಆದೆ. ಆಮೇಲೆ ನೋಡಿದ್ರೆ ಕಾಂಗ್ರೆಸ್ ಕಡೆಯಿಂದ ಪ್ರೊಫೆಸರ್ BB ಪಾಟೀಲ್ ಓಕಳೆ ಅಂತ ಘೋಷಣೆ ಆಯಿತು. ನನಗೆ ಆಶ್ಚರ್ಯ ಆಯಿತು, ಅಯ್ಯೋ ಗುರುಗಳು ಅವ್ರ ವಿರುದ್ಧನೇ ಫೈಟ್ ಮಾಡಬೇಕಾಯ್ತಲ್ಲ ಅಂತ. ಆದರೂ ಎಷ್ಟು ಅವರು ನಾವು ಗೌರವದಿಂದ ನೋಡ್ಕೊಂಡಿವಿ ಮತ್ತು ಪ್ರೀತಿಯಿಂದ ನಡ್ಕೊಂಡಿವಿ. ಅಂದರೆ ನಾನು ಕೂಡ ಒಂದು ಸಲ ಪ್ರಚಾರದಲ್ಲಿ ಸಿಕ್ಕರು ಒಂದು ಕಡೆ, ಸರ್ ನಮ್ಮ ಊರಿಗೆ ಬಂದಾಗ ನಮ್ಮ ಮನೆಗೆ ಬರಬೇಕು. ಖಂಡಿತ ಬರ್ತೀನಿ ಅಂತಂದರು. ಓಕೆ. ಸೊ ಆ ಒಂದು ದೊಡ್ಡ ಮನುಷ್ಯ ಅವ್ರ ಜೊತೆ ಕಂಟೆಸ್ಟ್ ಮಾಡಿದೆವು. ಬಟ್ ಅವರು ಸೋತರು, ನಾನು ಗೆದ್ದೆ ಅವತ್ತು. ಅವತ್ತು ನನಗೆ ರಾಜಕಾರಣದ ಗಂಧ ಗಾಳಿಯೂ ಕೂಡ ಗೊತ್ತಿರಲಿಲ್ಲ. ಆದರೂ ಆ JP ಚಳವಳಿಯಲ್ಲಿ ಭಾಗವಹಿಸಿದಂಥ ಒಂದು ಸಂದರ್ಭ ಜನರಿಗೆ ಗೊತ್ತಿತ್ತು. ಆಮೇಲೆ ತುರ್ತು ಪರಿಸ್ಥಿತಿಯಲ್ಲಿ 6 ತಿಂಗಳು ಜೈಲಲ್ಲಿ ಹೋದದ್ದು ಗೊತ್ತಿತ್ತು. ಆಮೇಲೆ ತಾಲೂಕು ಬೋರ್ಡಿಗೆ 80-78ರಲ್ಲಿ ಗೆದ್ದಾಗ ನಮ್ಮ ಪಕ್ಷದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಹೊರಿಸಿ ಹೋರಾಟ ಮಾಡಿದ್ದು ಜನರಿಗೆ ಗೊತ್ತಿತ್ತು. ಹಾಗಾಗಿ ಬರೀ 60,000 ದುಡ್ಡು ಖರ್ಚು ಮಾಡಿ ನಾನು ಚುನಾವಣೆ ಗೆದ್ದೆ. ನಮ್ಮ ಅಣ್ಣ 70,000 ತೆಗೆದಿಟ್ಟಿದ್ರು. ಓಕೆ. ದ್ರಾಕ್ಷಿ ತೋಟ ಇತ್ತು ನಮ್ಮದು. 70,000 ಅದರಲ್ಲಿ ನಮ್ಮ ಹಿರಿಯರಾದಂಥ AV ಪಾಟೀಲ್ ಅಂತ XMLA ಇದ್ದರು, ಅವರು ವಾಪಸ್ ತಂದು ಕೊಟ್ಟರು 10,000 ರೂಪಾಯಿ. ಸೊ ಆತಿನ ಸಂದರ್ಭ ಇವತ್ತಿನ ಸಂದರ್ಭ ನೋಡಿದ್ರೆ ಭಾಳ ಜಗಜಾಂತರ ವ್ಯತ್ಯಾಸ ಆಗಿದೆ. ಸೊ ನೀವು ಬ್ಯಾಕ್ ಟು ಬ್ಯಾಕ್ ವಿನ್ ಆಗ್ತೀರಾ, ಹ್ಯಾಟ್ರಿಕ್ಕನ್ನು ದಾಟಿ ಬಂದಿದ್ದೀರಾ, 4ನೇ ಬಾರಿಗೆ ಶಾಸಕರಾಗಿದ್ದೀರಾ. ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಎಲೆಕ್ಷನ್ ಅಂತ ಬಂದಿದ ತಕ್ಷಣ ಹೇಗಿದೆ ಸರ್ ಅವತ್ತಿಗೂ ಇವತ್ತಿಗೂ? ನಾವು ಚುನಾವಣೆ ಕಣದಲ್ಲಿ ಇಳಿಯುವಾಗ ಒಬ್ಬ ರಾಜಕೀಯ ಅಭ್ಯರ್ಥಿಯಾಗಿ ಚುನಾವಣೆ ಇಳಿತಿದ್ವಿ. ಆವಾಗ ದುಡ್ಡಿನ ಬಲ, ಜಾತಿಯ ಬಲ, ತೋಳಿನ ಬಲ ಯಾವುದೂ ಇರಲಿಲ್ಲ. ನಾನೊಬ್ಬ ಸಕ್ರಿಯ ರಾಜಕೀಯ ಕಾರ್ಯಕರ್ತ, ನಾನೊಬ್ಬ ಸಮಾಜ ಬದಲಾವಣೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಆ ಕನಸುಗಳು ಇಟ್ಕೊಂಡೇ ನಾವೆಲ್ಲರೂ ಕಣಕ್ಕೆ ಇಳಿತೀವಿ. ಆದರೆ ಇವತ್ತು ನೋಡಿದ್ರೆ ನಮಗೆ ಬೇಜಾರಾಗ್ತದೆ. ನಾನು ರಾಜಕಾರಣಕ್ಕೆ ಬರಬಾರ್ದಾಗಿತ್ತು ಅಂತ ಒಂದು ಸಲ ಪಶ್ಚಾತ್ತಾಪನ ಕೂಡ ಆಗ್ತದೆ. ಬಟ್ ಆದರೆ ಸರ್, ನಿಮ್ಮ ಆರಂಭದ ದಿನಗಳಿಂದ ನಿಲುವುಗಳನ್ನು ಗಮನಿಸಿದಾಗ ಸರ್, ನಿಮ್ಮ ಚೈಲ್ಡ್ಹುಡ್ ನೆನಪಿಸ್ಕೊಂಡ್ರೆ, ನೀವು ಸ್ಕೂಲ್ನ ಪ್ರೌಢಶಾಲೆ ಓದೋವಂಥ ಸಂದರ್ಭದಲ್ಲೇ ಕಳ್ಳರನ್ನು ಹಿಡಿಯೋದಕ್ಕೊಂದು ಟೀಮ್ ರೆಡಿ ಮಾಡ್ತೀರಾ, ಮತ್ತೊಂದು ಕಡೆ ಕಳ್ಳಭಟ್ಟಿ ತಯಾರಿಸೋವಂಥ ಘಟಕಗಳನ್ನು ನಿರ್ನಾಮ ಮಾಡೋವಂಥ ಕೆಲಸ ಮಾಡ್ತಿರಲ್ಲ ಸರ್. ಅಂದರೆ ಇಂಥ ಆಲೋಚನೆಗಳು ಬರೋದಕ್ಕೆ ಹೇಗೆ ಸರ್? ಅಂದರೆ ಇಟ್ ವಾಸ್ ಎ ಗ್ರೇಟ್ ಇನ್ಸ್ಪಿರೇಷನ್. ನಿಮ್ಮ ವಾತಾವರಣ ಆಗಿತ್ತಾ ಸರ್? ವಾತಾವರಣ ಇತ್ತು. ಒಂದು ನಮ್ಮ ಇಡೀ ಮನೆತನಕ್ಕೆ ಒಂದು ಹೋರಾಟದ ಒಂದು ಹಿನ್ನೆಲೆಯಿಂದ ಬಂದಂಥದ್ದು ಒಂದು ಹಿನ್ನೆಲೆ ಕೂಡ ಇತ್ತು. ಯಾಕಂದರೆ ನಾವು ಕೇಳಿದ್ದೀವಿ ಆವಾಗ ರಜಾಕಾರ ಚಳವಳಿ ಅಂತ ನಡೀತು ದೊಡ್ಡದು. ಓಕೆ. ಭಾರತಕ್ಕೆ ಸ್ವಾತಂತ್ರ್ಯ 15 ಆಗಸ್ಟ್ ಸಿಕ್ಕರೆ ನಮಗೆ 17 ಸೆಪ್ಟೆಂಬರ್ಗೆ ಸ್ವಾತಂತ್ರ್ಯ ಸಿಕ್ತು ನಿಜಾಮ್ನ ಆಡಳಿತಕ್ಕೆ. ಹೌದು ಸರ್. ಸೊ ಆವಾಗ ಇದೇನು ಕಾಲಗಳು ಇದಲ್ಲ, ಭಾಳ ಬದಲಾವಣೆ ಅದು. ನಮ್ಮ ತಂದೆ ಹೋಗಿ ಮಹಾರಾಷ್ಟ್ರದ, ಹಾಗೆ ಬ್ರಿಟಿಷ್ ಆಡಳಿತದಲ್ಲಿ ಅಲ್ಲಿ ಹೋಗಿ ಮನೆ ಮಾಡಿದ್ರು. ನಾನು ಅಲ್ಲೇ ಹುಟ್ಟಿದ್ದು. ಹೌದು. ನಾನು ಹುಟ್ಟಿದ್ದು ಕರ್ನಾಟಕದಲ್ಲೇ ಅಲ್ಲ, ಓಕೆ, ಮಹಾರಾಷ್ಟ್ರದಲ್ಲಿ. ನಮ್ಮ ಹೊಲ ಪಕ್ಕದಲ್ಲಿ ಒಂದು ಊರ ಇದೆ, ಅಲ್ಲಿ ಹುಟ್ಟಿದ್ದು ನಾನು. ಸೊ ಆವಾಗ ನನ್ನ ಮೇಲೆ ಏನೆಲ್ಲ ನನ್ನ ಆದರ್ಶಗಳು ಆಳ್ತವೆ, ಅವೆಲ್ಲ ನನ್ನ ತಾಯಿ ಆದರ್ಶಗಳೇ. ನಮ್ಮ ತಾಯಿನೂ ಕೂಡ ಹಠವಾದಿ, ಛಲವಾದಿ. ಆಮೇಲೆ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ಬೇಕು. ನನ್ನ ಅಂತರಾತ್ಮ ಇದೆಯಲ್ಲ, ಯಾವತ್ತೂ ಕೂಡ ನಾನು ದಾರಿ ತಪ್ಪದಾಗೆ ನೋಡ್ಕೊಂಡಿದ್ದೆ. ನನ್ನ ಕಾನ್ಶಿಯಸ್. ಗ್ರೇಟ್ ಸರ್. ದಟ್ಸ್ ವೈ ನಮ್ಮ ತಾಯಿನೇ ಇದಕ್ಕೆಲ್ಲ ಕಾರಣ.
ಗ್ರೇಟ್. ಸರ್ ಮತ್ತೊಂದು ವಿಚಾರ ಅಂದರೆ ತಾವು ವಕೀಲರಾಗಿದ್ದವರು SR ಬೊಮ್ಮಾಯಿ ಅವರ ಒತ್ತಾಯದ ಮೇರೆಗೆ ರಾಜಕೀಯಕ್ಕೆ ಬರ್ತೀರಿ. ಶ್ರೀನಿವಾಸ್ ಅವರು ಹೇಳಿದಾಗೆ ಕಾಲೇಜು ದಿನಗಳಲ್ಲಿ ಈ ಒಂದು ಸಂಘಟನಾ ಕೌಶಲ್ಯ, ನಾಯಕತ್ವದ ಗುಣ ಆಗಿರಬಹುದು, ಜೊತೆಗೆ ತಮಗೆ ಬಂದಂಥ ಒಂದು ಇಂಗ್ಲೆಂಡಲ್ಲಿ ಲೆಟ್ರ್ ಬರುತ್ತೆ. ಸೊ ಆ ಪತ್ರವನ್ನು ನೋಡಿದ ಕೂಡಲೇ ತಾವಷ್ಟು ಪುಳಕಿತರಾಗ್ತೀರಿ. ಅಂದರೆ JP ನಾರಾಯಣ ಅವರ ಚಳವಳಿಯಲ್ಲಿ ಭಾಗವಹಿಸೋದಕ್ಕೆ ತಮಗೊಂದು ಆಹ್ವಾನ ಬರುತ್ತೆ. ಆ ಕ್ಷಣಗಳನ್ನು ನೆನೆಸ್ಕೊಂಡಾಗ ಸರ್, ಅಂದರೆ ಆ ಸಂದರ್ಭದಲ್ಲಿ ತಾವು ಒಬ್ಬ ಹೋರಾಟಗಾರರಾಗಿ ಒಂದು ಮುಂಚೂಣಿಯಲ್ಲಿ ನಾಯಕತ್ವದ ಗುಣ ಇರುವಂಥವರು, ಹೇಗೆ ಸರ್ ಅವಾಗ ತಾವು ಪಾಲ್ಗೊಂಡಿದ್ದು? ಯಾಕೋ ನನಗೆ ಮೊದಲಿಂದ ಕೂಡ ಹೋರಾಟದ ಮನೋಭಾವನೆ, ಬಂಡಾಯದ ಮನೋಭಾವನೆ. ಓಕೆ. ತಾವು ಹೇಳಿದಾಗೆ ನಮ್ಮಲ್ಲಿ ಕಳ್ಳಬಟ್ಟೆ ಸರಾಯಿ ನಡೀತಿತ್ತು. ಹೌದು. ಅದನ್ನು ನಾವು ಭಾಳ ಚಿಕ್ಕ ವಯಸ್ಸಿನವು ನಾವು ಭಾಳಾದರೆ ಒಂದು 16-15 ಇರ್ಬೋದು. ಓಕೆ. ಅದನ್ನು ನಾವು ಚಲಿ ಬಂದಿವಿ. ಹ್ಮ್. ಸೆರೆ ಮಾರಾಟದ ವಿರುದ್ಧ ನಿಂತೀವಿ. ಹ್ಮ್. ಆಮೇಲೆ ಎಲ್ಲೆಲ್ಲಿ ಅನ್ಯಾಯ ಆಗ್ತದೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು. ತಾವು ಹೇಳಿದಾಗೆ ಕಾಲೇಜಿನಲ್ಲಿ PUC ನಾನು ಸೇರಿದೆ. PUC ಸೇರಿದ ಮೇಲೆ ಅಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆ ನಿಂತೆ. ಚುನಾವಣೆ ನಿಂತು ಅಲ್ಲಿ ಗೆದ್ದೆ. ಆಮೇಲೆ BA ಮುಗಿಸಿದ ಮೇಲೆ ಲಾ ಕಾಲೇಜಿಗೆ ಹೋದೆ. ನಿರಂತರವಾಗಿ 3 ಸಲ ಪದಾಧಿಕಾರಿಯಾಗಿ ಗೆದ್ದೆ. ಲಾ ಕಾಲೇಜಿನ ಅಧ್ಯಕ್ಷನಾಗಿ ಕೂಡ ಗೆದ್ದೆ. ಅವಾಗ ಲಾ ಕಾಲೇಜಿನ ಅಧ್ಯಕ್ಷನಾಗಿದ್ದಾಗ ಜಸ್ಟಿಸ್ KS ಹೆಗಡೆ ಅವರನ್ನು ಅತಿಥಿ ಮಾಡಿ ಕರೆಸಿದ್ದೆ ಕಾಲೇಜಿಗೆ. ಯಾಕಂದರೆ ಅವರೆಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ರಾಜೀನಾಮೆ ಕೊಟ್ಟು ಬಂದಿದ್ದರು. ಇಡೀ ದೇಶದಲ್ಲಿ ಅವ್ರ ಬಗ್ಗೆ ದೊಡ್ಡ ಚರ್ಚೆ ಇತ್ತು. ಸೊ ಮೊದಲಿಂದ ಕೂಡ ನಾನು ಹೋರಾಟದ ಮನೋಭಾವನೆಯಿಂದಲೇ ಬಂದಿದ್ದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ನನಗೆ ರಾಜಕೀಯ ಕೇಳಲಿಕ್ಕೆ ಭಾಳ ಪ್ರಮುಖರು. ಓಕೆ. ಪ್ರೊಫೆಸರ್ ನಂಜುಂಡಸ್ವಾಮಿ. ನಾವು JP ಚಳವಳಿಯೆಲ್ಲ ಭಾಗವಹಿಸ್ತಿದ್ದೇವೆ, ಹೋರಾಟ ಮಾಡ್ತಿದ್ದೀವಿ, ನಮ್ಮ ಸಂಘಟನೆ ಮಾಡ್ತಿದ್ದೀವಿ. ಆದರೆ ಈ ಥರ ಬಹಿರಂಗವಾದ ಆಹ್ವಾನ ನಮಗೆ ಬಂದಿರಲಿಲ್ಲ. ಒಂದಿನ ನನಗೆ ಲಾ ಕಾಲೇಜಿನಲ್ಲಿ ಇದ್ದಾಗ ಒಂದು ಪತ್ರ ಬಂತು. ನೀವು JP ಚಳವಳಿಯಲ್ಲಿ ಭಾಗವಹಿಸುತ್ತೀರಾ ತಿಳಿಸಿ. ಪ್ರೊಫೆಸರ್ದು 2 ಲೈನು, ಅದು ಕೆಂಪು ಅಕ್ಷರದಲ್ಲಿ ಕೆಂಪಿಂಕಲ್ಲಿ ಬರ್ತಿದ್ರು. ನಮಗೆ ಖುಷಿ ಅಂದ್ರೆ ಖುಷಿ. ಇಡೀ ಕಾಲೇಜಿನ ಎಲ್ಲ ಸ್ನೇಹಿತರಿಗೆ ಹೇಳ್ಕೊಂಡು ನಾನು ರೂಮಿಗೆ ಹೋದ್ಮೇಲೆ ಪೊಲೀಸರು ಬಂದೇ ಬಿಟ್ಟರು. ನೀವು JP ಚಳವಳಿಯಲ್ಲಿ ಭಾಗವಹಿಸ್ತೀರಾ? ಹೌದು, ವಹಿಸ್ತೀನಿ ಅಂತ ಹೇಳಿದೆ. ನಿಮಗೆ ಹೆಂಗೆ ಗೊತ್ತಾಯಿತು? ಇಲ್ಲ, ನಮ್ಗೆ ಗೊತ್ತಾಗಿದೆ ಅಂದರು. ನನಗೆ ಇನ್ನೂ ಖುಷಿ ಆಯಿತು. ಆವತ್ತಿನ ದಿನಗಳಿಂದ ಸಕ್ರಿಯವಾಗಿ JP ಚಳವಳಿಯಲ್ಲಿ ಭಾಗವಹಿಸೋದಂದರೆ ನಾವೇ ನೋಟಿಸ್ ಹಂಚೋದು, ನಾವೇ ಕಸ ಹೊಡೆಯೋದು, ನಾವೇ ಹಾಸೋದು, ನಾವೇ ಮೈಕ್ ಹಚ್ಚೋದು, ನಾವೇ ಭಾಷಣ ಮಾಡೋದು. ಈ ಥರ ಇಡೀ ವಿದ್ಯಾರ್ಥಿ ಸಂಘಟನೆಯನ್ನು ನಾವು ಮಾಡಿದ್ವಿ ಇಡೀ ಕಲಬುರಗಿಯಲ್ಲಿ. ಆ ಒಂದು ವಾತಾವರಣದಲ್ಲಿ ನಾನು ಬೆಳೆದು ಬಂದೆ. ಆಮೇಲೆ ಜನತಾ ಪಾರ್ಟಿ ಆಯಿತು. ಜನತಾ ಪಾರ್ಟಿ ಆದಮೇಲೆ ಜೀವರಾಜ್ ಅಳ್ವಾಯ್ ಮತ್ತು ರಾಮಕೃಷ್ಣ ಹೆಗಡೆ ನನಗೆ ಯುವಜನತಾ ಅಧ್ಯಕ್ಷ ಮಾಡಿದ್ರು. ಆಮೇಲೆ ರಾಜ್ಯದ ಯುವಜನತಾ ಅಧ್ಯಕ್ಷ ಮಾಡಿದ್ರು ನಾನು ಶಾಸಕನಾದಮೇಲೆ. ಒಟ್ಟಿನಲ್ಲಿ ನಾನು ಇಡೀ ನನ್ನ ಬದುಕೇ ಹೋರಾಟದ ಬದುಕಿದೆ. ನಾನು ಚುನಾವಣೆಯಲ್ಲಿ ಗೆದ್ದುದು ಕಡಿಮೆ, ಸೋತದ್ದು ಜಾಸ್ತಿ. ಆದರೆ ಯಾವತ್ತೂ ಕೂಡ ನಾನು ಸೋಲಿನ ನೆನಪು ಅಥವಾ ಅದರ ಯಾವತ್ತೂ ಇಲ್ಲ. ಚುನಾವಣೆ ಒಬ್ಬ ರಾಜಕಾರಣಿಯಾಗಿ ಇಳಿಯೋದು, ಸೋಲು ಗೆಲುವು ಅದು ಲೆಕ್ಕ ಹಿಡ್ದೇ ನಾನು ಚುನಾವಣೆ ನಿಲ್ತಿದ್ದೆ. ಈ ಥರ ಸುಮಾರು 10 ಚುನಾವಣೆ ಮಾಡಿದ್ದೇನೆ. ಇನ್ನು ಮುಂದೆ ಚುನಾವಣೆ ನಿಲ್ಲಬಾರ್ದು ಅಂತ ನಿರ್ಧಾರ ಮಾಡಿದ್ದೇನೆ. ಬಟ್ ಎಲ್ಲೋ ಯಾವತ್ತೂ ಅಮ್ಮ ನಿಮಗೆ ಇಂಥ ಹೋರಾಟಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಬೇಕಾದ್ರೆ ನಮ್ಮ ತಾಯಿ ಆ ರಜಾಕಾರ ಚಳವಳಿಯ ಕಥೆಗಳು ಹೇಳ್ತಿದ್ರು. ಯಾವ ಥರ ಮಿಲಿಟರಿಯವರು ಬಂದರು, ಯಾವ ಥರ ಅಲ್ಲಿ ಜನ ಸಹಕಾರ ನೀಡ್ತು, ಮತ್ತು ಅದಕ್ಕಿಂತ ಮೊದಲು ಈ ರಜಾಕಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ಶಿಬಿರಗಳಾಗಿದ್ದು. ನಮ್ಮ ಭಾಗದಿಂದ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಹೋಗಿ ಅಲ್ಲಿ ತರಬೇತಿಗಳು ಕೊಟ್ಟು ಶಿಬಿರಗಳು ನಡೆಸಿ ಆ ಹೋರಾಟದ ಕಥೆಗಳೆಲ್ಲ ನಮ್ಮ ತಾಯಿ ಹೇಳ್ತಿದ್ರು. ಸೊ ಅವೆಲ್ಲ ನಮಗೆ ಮೈಗೂಡಿಸ್ಕೊಂಡಿದ್ದವು ಈ ಹೋರಾಟದ ಕಥೆಗಳು. ಹಾಗಾಗಿ ಅಮ್ಮ ಇನ್ಸ್ಪೈರೇ ಮಾಡ್ತಾ ಇದ್ರು ಸರ್, ಕೆಲಸ ಮಾಡಿದ್ರು. ಭಾಳಷ್ಟು ಜಾನಪದ ಹಾಡುಗಳನ್ನು ಹೇಳ್ತಾ ಇದ್ರು. ಹಾಡ್ತೀರಾ ಸರ್ ನೀವು? ನಾನು ಒಂದು ನೆನಪಿದೆ ನನಗೆ ಇವತ್ತು. ಮುದುಕನನ್ನ ಗಾಂಧಿ ಬದುಕು ಇರಲಿ ಅಂತ ತಿಳಿದು ಅದಕ್ಕೆ ಕಳಿಸ್ಯಾರ ಇಂಗ್ಲೆಂಡ್ಗೆ ಅಂತ ನಮ್ಮ ತಾಯಿ ಹಾಡ್ತೇವೆ. ಅಂದರೆ ಇಂಗ್ಲೆಂಡ್ಗೆ ಗಾಂಧೀಜಿಯವರನ್ನು ಯಾಕೆ ಕಳಿಸಿದ್ರು, ಇಲ್ಲಿ ಹೊಡಿತಾರೆ ಕೊಲ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಇಂಗ್ಲೆಂಡ್ ಕಳಿಸಿದ್ರು ಅಂತ ಅವರು ಆ ಮನುಷ್ಯನಲ್ಲಿ ಆ ಮನೋಭಾವನೆ ಹಾಡ ಹೇಳ್ತಾಯಿದ್ರು. ಕೋಲೆಣ್ಣೆ ಕೋಲೆ ಅಂತ. ಒಟ್ಟಾರೆ ಅಂದರೆ ನಿಮ್ಮ ಈ ಜರ್ನಿ ನೋಡಿದಾಗ ಸರ್ ತುಂಬ ಜನರ ಪ್ರಭಾವದಲ್ಲಿ ಹಾಡಿನಲ್ಲೇ ಇತ್ತು ಚಳವಳಿ ದೇವರಣ್ಣನ ಗಾಂಧಿ, ಮುದುಕನನ್ನ ಗಾಂಧಿ ಬದುಕಿರ್ಲಿ ಅಂತ ತಿಳಿದು ಅದಕ್ಕೆ ಕಳಿಸ್ಯಾರ ಇಂಗ್ಲೆಂಡ್ಗೆ. ಚಳವಳಿ
ದೇವರಣ್ಣನ ಗಾಂಧಿ. ಓದುವಂಥ ಸಂದರ್ಭದಲ್ಲಿ ನಿಮಗೆ ಯಾಕೆ ಅನ್ನಿಸ್ತು ಸರ್ ಎಲ್ಲ ನಿರುದ್ಯೋಗಿಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವೊಂದು ಸಂಸ್ಥೆಯನ್ನು ಕಟ್ಟಬೇಕು ಅಥವಾ ಕೆಲಸ ಆಗುವಂಥ ಒಂದು ದೊಡ್ಡ ಕ್ರಾಂತಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ಶಿಕ್ಷಣ ಸಂಸ್ಥೆ ಬಗ್ಗೆ? ಯಾಕಂದರೆ ನನ್ನ ಮೇಲೆ ಪ್ರಭಾವ ಬೀರಿದ್ದು ಗಾಂಧಿ, ತದನಂತರ JP ಮತ್ತು ಲೋಹಿಯಾ ಭಾಳ ದೊಡ್ಡ ಪ್ರಭಾವ ನನ್ನ ಮೇಲೆ ಬೀರಿದ್ರು. ಸಮತಾ ಸಮಾಜ ಕಟ್ಟಬೇಕು, ಆಮೇಲೆ ಇವತ್ತೇನು ಬಡತನ ಮತ್ತು ಶ್ರೀಮಂತಿಕೆ ಕಂದರ ಉಂಟಾಗಿದೆ ಅದು ಕಡಿಮೆ ಆಗಬೇಕು. ಇದೆಲ್ಲ ನನಗೆ ನಾನು ಮೈಗೂಡಿಸ್ಕೊಂಡಿರುವಂಥ ಸಿದ್ಧಾಂತ. ಬಟ್ ಆ ಸಿದ್ಧಾಂತಗಳು ಎಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಿಲ್ಲ ಅನ್ನುವಂಥ ನೋವು ಕೂಡ ನಮ್ಮ ಮನಸ್ಸಿನಲ್ಲಿದೆ. ಹಾಗಾಗಿ ಈ ಹೋರಾಟದ ಮನೋಭಾವನೆ ಅವತ್ತು ಇತ್ತು, ಈಗ ನನಗೆ 75 ವರ್ಷ ಅದು ಇವತ್ತು ಇದೆ. ನಾನು ಇಡೀ ದೇಶದಲ್ಲಿ ಎಲ್ಲೇ ರೈತ ಚಳವಳಿ ನಡೆದರೆ ಅಲ್ಲಿ ಹೋಗ್ತೀನಿ. ಮತ್ತು ನಶಾಮುಕ್ತ ಭಾರತ ಅಂಥೇಳಿ ಮೇಧಾ ಪಾಟ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಇಡೀ ಆಲ್ ಇಂಡಿಯಾ ಲೆವೆಲ್ ಸಂಘಟನೆ ಕಟ್ಟಿದ್ವಿ. ಮೊನ್ನೆ ಅಮೃತಸರಕ್ಕೆ ಹೋಗಿದ್ದೀವಿ. ನಾಳೆ ಬರುವ ತಿಂಗಳು ಭುವನೇಶ್ವರದಲ್ಲಿ ಸಭೆ ಇದೆ. ಈ ದೊಡ್ಡ ಮಕ್ಕಳೇನು ಚಟಕ್ಕೆ ಬಿದ್ದು ಹಾಳಾಗ್ತಾ ಇದ್ದಾರೆ, ಹೌದು ಸರ್, ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು. ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕು. ನಾನು ಇವತ್ತು ಕೂಡ ನಾನು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೇನೆ. ಸೊ ಲೋಹಿಯಾ ಏನು ಹೇಳ್ತಿದ್ರು, ಒಬ್ಬ ರಾಜಕಾರಣಿಯಾಗಿ ನೀವು ಕಣಕ್ಕಿಳಿದು ಸ್ಪರ್ಧೆ ಮಾಡಬೇಕು. ಜಯ ಅಪಜಯ ಅದು ಜನರಿಗೆ ಬಿಟ್ಟಿದ್ದು. ಅದು ಒಂದು ಭಾಗ. ಇನ್ನೊಂದು ಭಾಗ ನೀವು ರಚನಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ನೀವು ಶಾಲೆ ಕಟ್ಟೋದು ಅಥವಾ ಸಂಘ ಸಂಸ್ಥೆಗಳನ್ನು ಕಟ್ಟೋದು, ಬೇರೆ ಬೇರೆ ಸಂಘಟನೆಗಳನ್ನು ಮಾಡೋದು, ಕೊನೆಗೆ ಜೈಲು, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಿ ಜೈಲಿಗೆ ಹೋಗಬೇಕು ಅಂತ ಲೋಹಿಯಾ ಇದನ್ನು ಮಂತ್ರವನ್ನಾಗೆ ನಮಗೆ ಪಠಿಸಿದರು. ಪ್ರತಿಯೊಬ್ಬ ಸಾಮಾಜಿಕ ರಾಜಕೀಯ ಕಾರ್ಯಕರ್ತ 1 ವರ್ಷದಲ್ಲಿ 1 ಸಲ ಆದರೂ ಜೈಲಿಗೆ ಹೋಗಬೇಕು. ಆ ಜೈಲಿಗೆ ಹೋದಾಗ ಮನಸ್ಸು ಗಟ್ಟಿ ಆಗ್ತದೆ, ನಿಮ್ಮ ತತ್ವ ಗಟ್ಟಿ ಆಗ್ತದೆ, ನೀವು ಹೋರಾಟದ ಮನೋಭಾವನೆ ಇನ್ನೂ ಜಾಸ್ತಿ ಆಗ್ತದೆ ಅನ್ನೋಂಥ ಮಾತನ್ನು ಲೋಹಿಯಾ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಹೋರಾಟದ ಜೊತೆಗೆ ರಚನಾತ್ಮಕ ಕಾರ್ಯಗಳನ್ನು ಕೂಡ ನಾನು ಪ್ರಾರಂಭ ಮಾಡಿದೆ. ಹೌದು ಸರ್, ನಾನು 1ನೇ ತರಗತಿಯಿಂದ ಕನ್ನಡ ಶಾಲೆ ಪ್ರಾರಂಭ ಮಾಡಿದ್ದು ಅದು 80ರಲ್ಲಿ, ನಾನು MLA ಆಗೋಕ್ಕಿಂತ ಮುಂಚೆ. ಇವಾಗ ಒಂದು 5,000 ಮಕ್ಕಳು ಓದ್ತಾ ಇದ್ದಾರೆ. ನಾನು ಬರೀ ಅವರಿಗೆ ಪಠ್ಯಪುಸ್ತಕದ ಶಿಕ್ಷಣ ಅಷ್ಟೇ ಅಲ್ಲ, ನಾನು ಸ್ಕೂಲಲ್ಲಿ ಒಂದು 3J ಕ್ಲಬ್ ಅಂತ ಮಾಡಿಸಿದ್ದೀನಿ. ಜಲ್ ಜಂಗಲ್ ಜಮೀನ್. ಇವತ್ತಿನ ಮಕ್ಕಳಿಗೆ ಪರಿಸರದ ಬಗ್ಗೆನೂ ಪ್ರಜ್ಞೆ ಕೊಡಬೇಕು ಅಂತೇಳಿ ಆ ಮಕ್ಕಳಿಗೆ ಪ್ರತಿ ವರ್ಷ ಟ್ರೈನಿಂಗ್ ಕೊಟ್ಟು ಎಲ್ಲ ಕಡೆಗೆ ಸ್ಲೋಗನ್ಗಳನ್ನು ಹಾಕಿಸಿ ಸಸಿಗಳನ್ನು ಕೊಟ್ಟು ಸಸಿ ನಡೆಸೋದು, ನೀರಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಪರಿಸರದ ಬಗ್ಗೆ ಅವರಿಗೆ ತಿಳಿಸಿ ಹೇಳಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಆ ಮಕ್ಕಳಿಗೆ. 3J ಕ್ಲಬ್ ಅಂತ, ಜಲ್ ಜಂಗಲ್ ಜಮೀನ್. ಎಷ್ಟು ಒಳ್ಳೆ ಒಂದು ಕಾನ್ಸೆಪ್ಟ್ ಸರ್ ನಿಜಕ್ಕೂ. ಅಂದ್ರೆ ಅದರ ಬಗ್ಗೆ ಅರಿವು ಇರಬೇಕು, ಅದನ್ನು ಉಳಿಸಿಕೊಳ್ಳುವಂತಹ ಮನೋಭಾವ ಮಕ್ಕಳಲ್ಲಿ ಇರಬೇಕು. ಇಡೀ ನಮ್ಮ ಜಗತ್ತಿನ ಪರಿಸರ ಹಾಳಾಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಹೌದು ಸರ್. ಬಹುಶಃ ಇದೇ ಥರ ನಾವು ಮುಂದೆ ನೋಡ್ಕೊಂಡು ಹೋದರೆ ನಮ್ಮ ದೇಶದಲ್ಲಿ ಇನ್ನೂ ಹದಗೆಟ್ಟು ಹೋಗ್ತದೆ. ಹೌದು ಸರ್. ಈಗ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಕ್ಸಿಜನ್ ಕ್ಲಿನಿಕ್ಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ಆಕ್ಸಿಜನನ್ನು ನಾವು ಇಟ್ಕೋಬೇಕು, ನಮ್ಮ ಆರೋಗ್ಯವನ್ನು ಇಟ್ಕೋಬೇಕು. ಶುದ್ಧವಾದ ನೀರಾವರಿ ಚಳವಳಿಯಲ್ಲಿ ಕೂಡ ನಾನು ಸಕ್ರಿಯವಾಗಿದೆ. ರಾಜೇಂದ್ರ ಸಿಂಗ್ ಜೊತೆಗೆ ಮೊನ್ನೆ ನಾನು ಡೆಲ್ಲಿಲಿ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಬಂದೆ. ನೀರಾವರಿ ಹೋರಾಟದಲ್ಲಿದ್ದೀನಿ. ಮೇಧಾ ಪಾಟ್ಕರ್ ಅವ್ರ ಜೊತೆಗೆ ನಶಾ ಮುಕ್ತ ಭಾರತ ಆಂದೋಲನದಲ್ಲಿದ್ದೀನಿ. ದೇಶದಲ್ಲಿ ಎಲ್ಲೇ ಹೋರಾಟಗಳು ನಡೆಯಲಿ ನನಗೆ ಕರೀತಾರೆ, ಹೋಗ್ತೀನಿ. ಅದರಷ್ಟು ಸಂತೋಷ ನನಗೆ MLA ಅಥವಾ ಯಾವ ಹುದ್ದೆಯಲ್ಲಿ ಕೂತದ್ದು ಆಗಿಲ್ಲ. ಅದರಲ್ಲಿ ನನಗೆ ಭಾಳ ಸಂತೋಷ ಇರ್ತದೆ. ಓಕೆ, ಈಗ ಜನಸಾಮಾನ್ಯರು ಮಾತಾಡೋ ವಿಚಾರಗಳೇನು ಗೊತ್ತಾ ಸರ್, ಲಾ ಅಂದರೆ ಕಾನೂನಾತ್ಮಕವಾದಂಥ ನಿಯಮಾವಳಿಗಳನ್ನು ರಾಜಕೀಯ ವ್ಯಕ್ತಿಗಳು ರೂಪಿಸ್ತಾರೆ, ಆದರೆ ಅವರು ಅದನ್ನು ಫಾಲೋ ಮಾಡ್ತಾರಾ ಇಲ್ವಾ? ಅಥವಾ ರಾಜಕೀಯ ವ್ಯವಸ್ಥೆಗೆ ಬರಬೇಕಾದ್ರೆ ಅವರಿಗೊಂದು ಅಂಥದ್ದು ಕಾನೂನಾತ್ಮಕವಾದಂಥ ಇಂಥದ್ದು ಅವರಲ್ಲಿ ಇರಬೇಕು ಅರ್ಹತೆಗಳು ಅಂತ, ಇಂಥದ್ದನ್ನು ಯಾರು ಏನು ಶಾಸನಬದ್ಧವಾಗಿ ಸಿದ್ಧ ಮಾಡಲ್ವಾ ಅಥವಾ ಮಾಡಬೇಕಾ ಏನು ಅಂತ ತುಂಬ ಗೊಂದಲಗಳಿದೆ. ನೀವೇನು ಹೇಳ್ತೀರಿ ಸರ್? ಗೊಂದಲ ಇದೆ, ಭಾಳ ಗೊಂದಲ ಇದೆ. ಸಾಮಾನ್ಯ ಜನಕ್ಕೆ ಇದೆಲ್ಲ ಕಾನೂನಿನ ಕಟ್ಟುನಿಟ್ಟು, ಇತಿಮಿತಿ ಇದೆಲ್ಲ ಪಾಪ ಗೊತ್ತಿರಲ್ಲ. ಅವರಿಗೆ ಒಟ್ಟಿನಲ್ಲಿ ಕೆಲಸ ಆಗಬೇಕು. ಅದು ಕೆಲಸ ಮಾಡಬೇಕಾದ್ರೆ ಇವೆಲ್ಲ ಕಾನೂನಿನ ಚೌಕಟ್ಟು, ಇತಿಮಿತಿಗಳನ್ನು ನಾವು ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ಜನಕ್ಕೂ ಕೂಡ ಇದ್ರ ಬಗ್ಗೆ ತಿಳುವಳಿಕೆ ನಡೆಸೋದು ಭಾಳ ಅವಶ್ಯಕತೆ ಇದೆ. ಅದು ನಿಮ್ಮಂಥ ಮಾಧ್ಯಮ ಕಡೆಯಿಂದ ತಿಳುವಳಿಕೆ ನಡೆಸೋದು
ಭಾಳ ಮುಖ್ಯವಾಗಿದೆ. ಅಂದರೆ ಸರ್ ಇನ್ನೂ ಒಂದು ವಿಷಯ ಕೇಳಿದೆ ಸರ್, ಅಂದರೆ ಜನ ಕೇಳ್ತಿರೋದೇನೆಂದರೆ ನಮಗೆ ಅರಿವು ಮೂಡಿಸೋದಕ್ಕೆ ಏನೇನೋ ಮಾಡ್ತೀರಾ, ಆದರೆ ರಾಜಕೀಯದಲ್ಲೇ ಸಕ್ರಿಯವಾಗಿ ತೊಡ್ಕೊಂಡಿರೋರಿಗೆ ಅವರಿಗೇನು ನಾವು ಪಾಠ ಹೇಳೋಂಗಿಲ್ವಾ, ಅವ್ರು ಎಲ್ಲೂ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಂಗಿಲ್ವಾ ಅಂತ ಕೇಳ್ತಾರೆ ಸರ್. ಮುಂಚೆ ಇದರ ಬಗ್ಗೆ ಜನ ಪ್ರಶ್ನೆ ಮಾಡುವಂಥ ಮನೋಭಾವನೆ ಇರಲಿಲ್ಲ. ಈಗ ಪ್ರಶ್ನೆ ಮಾಡುವಂಥ ಮನೋಭಾವನೆ ನಮ್ಮ ಮತದಾರರಲ್ಲಿ ಬಂದಿದೆ. ಭಾಳ ಆರೋಗ್ಯಕರವಾದ ಬೆಳವಣಿಗೆ. ಪ್ರಶ್ನೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಹೌದಲ್ಲ ಸರ್, ಯಾರನ್ನೇ ಆಯ್ಕೆ ಮಾಡಿ ಕಳಿಸಿದ ಮೇಲೆ ಅವರನ್ನು ಹಾಗೇ ಬಿಡಬಾರ್ದು. ಅದಕ್ಕೆ JP ಅವರು ಏನು ಹೇಳ್ತಾ ಇದ್ರು, ಅಧಿಕಾರ ಅಂದರೆ ಒಂದು ಆನೆ ಇದ್ದಂಗೆ. ಈ ಆನೆಗೆ ಮತದಾರ ನಿರಂತರವಾಗಿ ಅಂಕುಶ ತೆವಿತಾ ಇದ್ರೇ ಸರಿಯಾದ ದಾರಿಯಲ್ಲಿ ಹೋಗ್ತದೆ, ಇಲ್ಲದ್ರೆ ಯಾರನ್ನ ತುಳ್ಕೊಂಡು ಹೋಗ್ಬಿಡ್ತದೆ. ಈ ಅಂಕುಶ ಇರಬೇಕು. ನಮ್ಮ ಜನ ಎಷ್ಟು ಸಕ್ರಿಯವಾಗಿ ಅಂಕುಶವಾಗಿ ಕೆಲಸ ಮಾಡಬೇಕು ಅಷ್ಟು ಮಾಡ್ತಾ ಇಲ್ಲ. ಆಮೇಲೆ ಇತ್ತೀಚೆಗೆ ಈ ಹೊಗಳಿಕೆ ರಾಜಕಾರಣ, ಈ ಅಪೀಸ್ಮೆಂಟ್ ಅಂತ ಹೇಳ್ತೀವಲ್ಲ, ರಾಜಕಾರಣಿಗಳಂದರೆ ಭಾರಿ ಕೈಲಾಸದಿಂದ ಬಂದವರು ಅನ್ನುವಂಥ ವರ್ತನೆ ನಮ್ಮ ಜನ ಮಾಡೋದು, ಇದು ನನಗೆ ಭಾಳ ಹೇಸಿಗೆ ಬರ್ತದೆ. ಆಮೇಲೆ ಟೂ ಮಚ್ ಆಯಿತು. ಅಷ್ಟು ಬೆಲೆ ರಾಜಕಾರಣಿಗಳಿಗೆ ಕೊಡಬಾರ್ದು. ಅಧಿಕಾರದಲ್ಲಿ ಇದ್ಕೊಂಡು ಕೂಡ ನೀವು ಈ ಮಾತು ಹೇಳ್ತೀರಾ ಅಂದರೆ ನಿಜವಾದ ರಾಜಕಾರಣಿ ನೀವು ಸರ್. ವೈಭವೀಕರಣ ಭಾಳ ಆಗಿದೆ ಈ ರಾಜಕೀಯ ವ್ಯಕ್ತಿಗಳು. ಅಂದರೆ ಎಲ್ಲನೂ ಅವನೇ ಮಾಡೋಕ್ಕೆ ಸಾಧ್ಯತೆ, ಸೃಷ್ಟಿಕರ್ತನೆ ಅನ್ನುವಂಥ ಭಾವನೆ ಬಂದಿದೆ. ನಿಜ ಸರ್, ನಮಗೂ ಕೂಡ ಇತಿಮಿತಿ ಇದೆ. ಆಮೇಲೆ ಜನಕ್ಕೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ, ನಾವು ಮಾಡಬೇಕನ್ನೋದು ಜನಕ್ಕೆ ಬೇಕಾಗಿಲ್ಲ. ಆ ಥರ ಸಮಸ್ಯೆಗಳು ಇದ್ದಾವೆ. ಸರ್, ಈಗ ಮತ್ತೊಂದು ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸಿದ್ಧಾಂತಗಳು, ಗಟ್ಟಿ ನಿಲುವು, ಹೋರಾಟವನ್ನೆಲ್ಲ ಗಮನಿಸಿದಾಗ ಒಂದು ಪ್ರಶ್ನೆ ಸರ್, ಯಾಕಂದರೆ ರಾಜಕೀಯದಲ್ಲಿ ಒಂದು ಪಕ್ಷ ಅಂತ ಒಪ್ಕೊಂಡಾಗ ಆ ಪಕ್ಷದ ಎಲ್ಲ ಸಿದ್ಧಾಂತಗಳನ್ನು ಒಪ್ಕೊಳ್ಳೇಬೇಕಾ, ಪಕ್ಷದ ಎಲ್ಲ ನಿರ್ಧಾರಗಳನ್ನು ಒಪ್ಕೊಳ್ಳೇಬೇಕಾ, ಅಂದರೆ ಸರಿ ಅಂದರೆ ತಪ್ಪು ಅಂತ ಅನಿಸಿದ್ರು ಕೂಡ ಅದನ್ನು ಎಷ್ಟೋ ಜನ ಹೇಳೋದಿಲ್ಲ. ಇದು ಎಲ್ಲವೂ ಅಂದರೆ ಸಮಾಜದಲ್ಲಿ ನಡೀತಾ ಇರುವಂಥ ಇವತ್ತು ಜ್ವಲಂತ ಸಮಸ್ಯೆಗಳು ಬರೀ ರಾಜಕೀಯ ಪಕ್ಷಕ್ಕಷ್ಟೇ ಸಂಬಂಧಪಟ್ಟಿದ್ದಲ್ಲ. ಒಬ್ಬ ವ್ಯಕ್ತಿ ಇಷ್ಟ ಆಗಿಬಿಟ್ರೆ ಅವ್ರು ಏನೇ ತಪ್ಪು ಕೆಲಸ ಮಾಡಿದ್ರು ಸರಿ ಅನ್ನುವಂಥ ಒಂದು ಮನೋಭಾವ ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಹಿರಿಯರಾದಂಥ ನಿಮ್ಮ ನುಡಿಗಳು ಕೇಳಿದಾಗ ಬಹುಶಃ ಜನರಲ್ಲಿ ಆ ಒಂದು ಬದಲಾವಣೆ ಬರಬಹುದು. ಏನು ಹೇಳ್ತೀರಿ ಸರ್? ನಾನು ನಮ್ಮ ಪಕ್ಷದ ಸರ್ಕಾರ ಇರಲಿ ಯಾರೇ ಇರಲಿ, ನಾನು ನೇರವಾಗಿ ಇದ್ದದ್ದನ್ನು ಇದ್ದಂಗೆ ಹೇಳ್ತೀನಿ. ಯಾಕಂದರೆ ಅಂತಿಮ ಸತ್ಯ ಗೊತ್ತಾಗಬೇಕು. ಹೌದು ಸರ್, ಅಂತಿಮ ಸತ್ಯ ಗೊತ್ತಾಗಬೇಕು. ಆಮೇಲೆ ನಾವು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವರಿಗೆ ನೈತಿಕತೆ ಭಾಳ ಮುಖ್ಯ. ನಮಗೆ ನೈತಿಕತೆ ಭಾಳ ಮುಖ್ಯ. ಮಧುಲಿಮೆಯವರು ಈ ಪಕ್ಷಾಂತರ ನಿಷೇಧ ಕಾಯ್ದೆ ಮಾಡುವಾಗ ಭಾಳ ಪ್ರಬಲವಾಗಿ ವಿರೋಧ ಮಾಡಿದರು. ಈ ಥರ ನೀವು ಬಂಧನದಲ್ಲಿ ಸಿಗಿಸ್ತೀರಿ, ನೀವು ಸದನದಲ್ಲಿ ಹೋದಾಗ ಅವನು ಜನಪ್ರತಿನಿಧಿ, ಪಕ್ಷದ ಪ್ರತಿನಿಧಿ ಅಲ್ಲ, ಜನ ಆಯ್ಕೆ ಮಾಡಿ ಕಳಿಸಿರ್ತಾರೆ, ಅವನಿಗೆ ಮಾತಾಡುವಂಥ ಸ್ವಾತಂತ್ರ್ಯ ಇರಬೇಕು. ಆದರೆ ಈಗೇನಾಗಿದೆ, ಶಾಸಕಾಂಗ ಪಕ್ಷದಲ್ಲಿ ಏನು ನಿರ್ಣಯ ಆಗ್ತದೆ, ಅಲ್ಲಿ ಏನು ಕಾನೂನು ಮಸೂದೆಗಳನ್ನು ಮಂಡಿಸ್ತಾರೆ ಅಷ್ಟರ ಬಗ್ಗೆ ನಾವು ಸಮರ್ಥನೆ ಮಾತಾಡೋದು. ಆಳೋ ಪಕ್ಷವಾದರೆ ಸಮರ್ಥನೆ ಮಾಡಬೇಕು, ವಿರೋಧ ಪಕ್ಷವಾದರೆ ವಿರೋಧ ಮಾಡಬೇಕು. ಆದರೆ ಇದಕ್ಕೆ ನಾನು ಇವತ್ತು ಒಪ್ಪಲ್ಲ. ನಮಗೆ ಜನ ಸ್ವಾತಂತ್ರ್ಯ ಕೊಟ್ಟು ಆಯ್ಕೆ ಮಾಡಿ ಒಳಗೆ ಕಳಿಸಿದ ಮೇಲೆ ನಾವು ನಿಜವಾದಂಥ ವಾಸ್ತವಿಕ ವಿಷಯವನ್ನೇ ಎತ್ತಿ ಮಾತಾಡಲೇಬೇಕು, ಹೊರತಾಗಿ ಪಕ್ಷದ ಬಂಧನಕ್ಕೊಳಗಾಗಿ ಮಾತಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಆ್ಯಂಡ್ ಸರ್, ರಾಜಕೀಯ ಅಂತ ಬಂದಾಗ ಎಲ್ಲ ಕಡೆಗಳಲ್ಲೂ ಇವತ್ತು ಸರಿಸಮಾನತೆ ಅಂದರೆ ಗಂಡು ಹೆಣ್ಣು ಇಬ್ಬರು 50-50 ಅನ್ನೋ ರೀತಿಯಲ್ಲಿ ಹೆಜ್ಜೆಗಳು ಹೋಗ್ತಾ ಇದೆ. ಇಷ್ಟಾದರೂ ಕೂಡ ರಾಜಕೀಯ ವ್ಯವಸ್ಥೆಗಳಲ್ಲಿ ಹೆಣ್ಣು ಮಕ್ಕಳ ಅಂದರೆ ಭಾಗವಹಿಸುವಿಕೆ ಎಲ್ಲೋ ಕಡಿಮೆನೇ ಇದೆ ಅಂತ ಹೇಳ್ತಾರೆ. ಆದರೆ ನೀವು ತುಂಬ ಜನರಿಗೆ ಅಂದರೆ ಮಹಿಳೆಯರಿಗೋಸ್ಕರ ಸ್ವಸಹಾಯ ಸಂಸ್ಥೆಗಳನ್ನಿರ್ಬೋದು, ಆ ನಿಟ್ಟಿನಲ್ಲಿ ತುಂಬ ಆಲೋಚನೆಗಳನ್ನು ಮಾಡಿ ಕೆಲಸ ಮಾಡ್ತಾ ಇದ್ದೀರಾ ಸರ್. ಇದ್ರ ಬಗ್ಗೆ ಹೇಳಿ ಸರ್. ನೋಡಿ, ಇದು ಅಕ್ಕಮಹಾದೇವಿ ಜಗತ್ತಿನಲ್ಲೇ ಮೊದಲನೇ ಬಂಡಾಯಗಾರರು. ಹೌದು, ಅದನ್ನು ಲೋಹಿಯ ಭಾಳ ಕಡೆ ಹೇಳ್ತಾರೆ. ಅಕ್ಕಮಹಾದೇವಿ ಪುರುಷ ಪ್ರಧಾನದ ಸಮಾಜವನ್ನು ಧಿಕ್ಕರಿಸಿ ಹೊರಗೆ ಬಂದು ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಹೌದು. ಆದರೆ ಅಕ್ಕಮಹಾದೇವಿ ನಾಡಿನಲ್ಲಿ ಇವತ್ತು ಎಷ್ಟು ಮಹಿಳೆಯರು ನಿರ್ಭೀತಿಯಿಂದ ಹೊರಗಡೆ ಬಂದು ಬಹಿರಂಗವಾಗಿ ಇವತ್ತು ಭಾಗವಹಿಸಬೇಕು ಅಷ್ಟು ಭಾಗವಹಿಸೋಕ್ಕೆ ಆಗ್ತಾಯಿಲ್ಲ. ಕಾರಣ, ನಮ್ಮ ಸಮಾಜದಲ್ಲಿ ಹೆಣ್ಣಿನ ಬಗ್ಗೆ, ಮಹಿಳೆಯರ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು, ತಪ್ಪು ಅಭಿಪ್ರಾಯಗಳು, ಅವರಿಗೆ ಇತಿಮಿತಿಗಳು ಇಟ್ಟದ್ದು ಪಾಪ ಅವ್ರಿಗೆ ಭಾಳ ಸಮಸ್ಯೆ ಆಗಿದೆ. ಈಗ ಸ್ವಲ್ಪ ಬದಲಾವಣೆ ಆಗ್ತಾಯಿದೆ. ಆದರೆ ಇನ್ನೂ ಭಾಳ ತೀವ್ರವಾಗಿ ಬದಲಾವಣೆ ಆಗಬೇಕು. ಈಗ 50% ಮೀಸಲಾತಿಯನ್ನು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಪಾಪ ಮಹಿಳೆಯರು ಇವತ್ತು ಮುಕ್ತವಾಗಿ ಅವರು ಬಂದು ಮಾತಾಡೋಂಥ ಅವಕಾಶವೂ ಕೂಡ ಅವ್ರಿಗೆ ಸಿಗಲ್ಲ. ಎಲ್ಲ ಗಂಡಂದಿರದೇ ಪ್ರಭಾವ, ಎಲ್ಲ ಅವ್ರದ್ದೇ ಕಾರ್ಬಾರು. ಹೌದು ಸರ್. ಸೊ ಇವತ್ತು ಮಹಿಳಾ ಚಳವಳಿ ಗಟ್ಟಿಗೊಳಿಸಬೇಕಾದಂಥದ್ದು ಭಾಳ ಅವಶ್ಯಕತೆ ಇದೆ. ಇದಕ್ಕೆ
ಇತ್ತೀಚೆಗೆ ಶುರು ಆಗಿದೆ ಅದು ಕೂಡ ಮಹಿಳೆಯ ಚಳವಳಿ. ಇವತ್ತಿನ ಒಂದು ದಿನಮಾನಗಳಲ್ಲಿ ರಾಜಕೀಯದ ಬದಲಾವಣೆಗಳಂದ್ರೆ ಯಾರು ಇದಕ್ಕೆ ಜವಾಬ್ದಾರಿ, ಅಥವಾ ಯಾರು ಏನು ಇಡೀ ವ್ಯವಸ್ಥೆಯಲ್ಲಾಗಿರುವಂತಹ ಲೋಪದೋಷಗಳನ್ನು ಬದಲಾವಣೆ ಮಾಡಬೇಕು ಅಂದರೆ ಇದಕ್ಕೆ ಏನು ಹೇಗೆ ಟ್ರೀಟ್ಮೆಂಟ್ ಅಂತ ಹೇಳ್ತೀರಿ ಸರ್? ನಾನು ಚಳವಳಿ ನಂಬಿಕೆ ಇಟ್ಟಂಥವನು. ಓಕೆ. ಚಳವಳಿಗಳು ನಿರಂತರವಾಗಿ ಸಕ್ರಿಯವಾಗಿರಬೇಕು, ಜೀವಂತವಾಗಿರಬೇಕು ಮತ್ತು ಶಕ್ತಿಶಾಲಿಗಳಾಗಿರಬೇಕು. ಪ್ರಜಾಪ್ರಭುತ್ವದಲ್ಲಿ ಚಳವಳಿಗಳು ಜೀವಂತವಾಗಿದ್ದರೆ ಮಾತ್ರ ಪ್ರಜಾಪ್ರಭುತ್ವ ಆರೋಗ್ಯಕರವಾಗಿರ್ತದೆ. ಅದಕ್ಕೆ ಸರ್ಕಾರ ನಡೆಸೋದು ಒಂದು ಭಾಗ ಆಗಿದ್ದರೆ ಚಳವಳಿನೂ ಕೂಡ ಜೀವಂತವಾಗಿಟ್ಟು ಅವರಿಗೂ ಕೂಡ ನಾವು ಶಕ್ತಿ ತುಂಬಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ತಾವು ಹೇಳಿದಾಗೆ ಇವತ್ತು ಚಳವಳಿಗಳನ್ನು ದಮನ ಮಾಡುವಂಥ ಇತ್ತೀಚಿನ ಪ್ರವೃತ್ತಿ ಕೂಡ ಪ್ರಾರಂಭವಾಗಿದೆ. ಆಮೇಲೆ ಚಳವಳಿ ಮಾಡುವವರ ಪ್ರಾಮಾಣಿಕತೆ ಮೇಲೆ ಕೂಡ ಭಾಳ ಜನರ ಅನುಮಾನ ಬರುವಂಥ ಹೌದು ಸರ್, ಅದು ಕೂಡ ಆಗಿದೆ. ಮೊದಲು ಈಗ ಚಳವಳಿ ಮಾಡೋರ ಮೇಲೆ ನಂಬಿಕೆ ಇತ್ತು, ಆದರೆ ಇತ್ತೀಚೆಗೆ ಸ್ವಲ್ಪ ಅದು ಕಡಿಮೆ ಆಗ್ತಾಯಿದೆ. ಇದು ಭಾಳ ನೋವಿನ ಸಂಗತಿ. ಆದರೆ ಹೋರಾಟಗಾರರು ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿದ್ದಾರೆ, ಪ್ರಾಮಾಣಿಕ ಜನ ಇದ್ದಾರೆ. ಕೆಲವೇ ಜನ ಈ ಥರ ಬಂದು ನಮ್ಮ ಈ ಹೋರಾಟಗಾರರ ಬಗ್ಗೆ ಕೆಟ್ಟ ಭಾವನೆ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜ ಸರ್. ಅದನ್ನು ನಾವು ಮತ್ತೆ ಮತ್ತೆ ಅವ್ರ ಹತ್ರ ಹೋಗಬೇಕಾಗ್ತದೆ. ಪಠ್ಯದಲ್ಲಿ ಒಂದು ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಒಂದೊಂದಷ್ಟು ವಿಚಾರಗಳನ್ನು ಸೇರಿಸ್ತಾ ಹೋದರೆ ಬಹುಶಃ ನಮಗೆ ಇನ್ನೊಂದಷ್ಟು ಅದ್ರ ಬಗ್ಗೆ ಜಾಗೃತತೆ ಜಾಸ್ತಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಅಂದರೆ ಎಜುಕೇಟ್ ಅಂತೂ ಆಗಲೇಬೇಕು, ಅದರಲ್ಲಿ ಅನುಮಾನವಿಲ್ಲ. ಅಂದರೆ ಪಠ್ಯಕ್ರಮಗಳಲ್ಲಿ ಬರೋದನ್ನು ಕೇಳ್ತಿದ್ದೀನಿ. ಆದರೆ ನಮ್ಮ ಮಕ್ಕಳಿಗೆ, ಇವತ್ತಿನ ಪೀಳಿಗೆಗೆ ಆದರ್ಶಗಳು ಕೂಡ ಬೇಕು. ಹೌದು ಸರ್. ಈಗ ನಾವು ಆದರ್ಶಗಳು ಮನುಷ್ಯನನ್ನು ಆಳ್ತವೆ, ಈ ಸಿದ್ಧಾಂತ ನಿಯಂತ್ರಣ ಮಾಡ್ತದೆ. ನಿಜ ಸರ್. ಹೌದು. ಇವತ್ತು ಆದರ್ಶಗಳು ನಮಗೆ ಎಲ್ಲಿ ಕಾಣ್ತಾ ಇಲ್ಲ. ಆ ಆದರ್ಶದ ಪ್ರಭಾವವೇ ಮುಂದಿನ ಪೀಳಿಗೆ ಒಂದು ದಾರಿ ತೋರಿಸ್ತದೆ. ಹಿಂದೆ ಎಷ್ಟು ನಮ್ಮ ನಾಯಕರುಗಳು, ಸ್ವಾತಂತ್ರ್ಯ ಸೇನಾನಿಗಳು ನಮ್ಮ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ, ಯಾವ ದಾರಿಯಲ್ಲಿ ಹೋಗಿದ್ದಾರೆ, ಅವ್ರು ಎಷ್ಟು ಮಾಡಿದಂತೆ ತ್ಯಾಗ, ಸರಳತೆ, ಸಭ್ಯತೆ, ಇವೆಲ್ಲ ಇವತ್ತಿನ ಮಕ್ಕಳಿಗೆ ಕೊರತೆ ಅದು ಇದೆ. ಪಠ್ಯದಲ್ಲಿ ಕೂಡ ಬರಬೇಕು. ಪಠ್ಯದಲ್ಲಿ ಈ ಒಂದು ಇಡೀ ವ್ಯವಸ್ಥೆಯಲ್ಲಿ ಆದರ್ಶಗಳನ್ನು, ಮಾನವೀಯ ಮೌಲ್ಯಗಳನ್ನು, ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳೋದು, ಯಾಕಂದರೆ ತಾವು ಹಲವು ದಶಕಗಳ ರಾಜಕೀಯ ಕ್ಷೇತ್ರದಲ್ಲಿ ಆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ಬಂದಿದ್ದೀರಿ. ಇದು ಹೇಗೆ ಸಾಧ್ಯವಾಗಿದೆ ಸರ್? ಕಷ್ಟ, ಭಾಳ ಕಷ್ಟ ಇದೆ. ಅದಕ್ಕೆ ನಾನು 4-5 ಸಲ ಸೋತದ್ದು. ನೇರವಾಗಿ ನಿಷ್ಠುರವಾಗಿ ಮಾತನಾಡೋದಕ್ಕೆ, ಜನರಿಗೆ ಸುಳ್ಳು ಹೇಳದಿರೋದಕ್ಕೆ, ಜನರಿಗೆ ದಾರಿ ತಪ್ಪಿಸದೇ ಇರೋದಕ್ಕೆ. ಅದು ನಾನು ಯಾಕೆ ಸೋತಿನಿ ಅಂತ ನನಗೆ ಗೊತ್ತು, ಯಾಕೆ ಗೆದ್ದೀನಿ ಅಂತ ನನಗೆ ಗೊತ್ತು. ಪರವಾಗಿಲ್ಲ, ಇದೆಲ್ಲ ಇದ್ದೇ ಇರ್ತದೆ ರಾಜಕೀಯದಲ್ಲಿ. ಆದರೆ ನಾವು ಕನಿಷ್ಠ ರಾಜಕಾರಣದಲ್ಲಿದ್ದಂಥವರು ಸಮಾಜ ವ್ಯವಸ್ಥೆ ಬಗ್ಗೆ, ಅವರ ಪಾಪ ವೈಯಕ್ತಿಕ ಅವರ ಬದುಕಿನ ಬಗ್ಗೆ ಬದ್ಧತೆಗಳು ನಮಗೆ ಇರಬೇಕು. ಈಗ ನಾವು ಎಂಥ ಸಮಾಜ ಕಟ್ಟಬೇಕು ಅಂತ ಹೊರಟಿದ್ದೇವೆ ಅನ್ನೋವಂಥ ಕಲ್ಪನೆ ಕೂಡ ಇರಬೇಕು. ಈ ಸಂವಿಧಾನದಲ್ಲಿ ನಾವೆಲ್ಲ ಭಾಳ ದೊಡ್ಡ ಪ್ರಚಾರ ಮಾಡಿದ್ದೇವೆ ಸಂವಿಧಾನ ಬಗ್ಗೆ. ಈ ವರ್ಷ ಸಂವಿಧಾನ ಏನು ಹೇಳಿದೆ? ಸಮತಾ ಸಮಾಜವನ್ನು ಕಟ್ಟಬೇಕು ಅಂಥೇಳಿ. ಇಷ್ಟು ನಮ್ಮ ಜನರಿಗೆ ಸಮಾನತೆ ಸಿಗಬೇಕು, ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು, ಸಂಪತ್ತಿನ ಹಂಚಿಕೆ ಆಗಬೇಕು. ಎಲ್ಲಿ ಸಂಪತ್ತಿನ ಹಂಚಿಕೆ ಆಗಿದೆ? ಸಂಪತ್ತಿನ ಕ್ರೋಢೀಕರಣ ಒಂದು ಕಡೆ ಆಗ್ತಾಯಿದ್ರೆ ಪಾಪ ಕಡು ಬಡತನದಲ್ಲಿ ಬೀಳುವಂಥ ಜನರು ಕೂಡ ಸಂಖ್ಯೆನೂ ಕೂಡ ಅಷ್ಟೇ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಸಿಕ್ಕದ ಅವಧಿನೇ 5 ವರ್ಷ ಸಿಕ್ಕಿರ್ತದೆ. ಆಮೇಲೆ ನಮಗೆ ಬೇಡದಷ್ಟು ದುಡ್ಡು ನಮಗೆ ಸರ್ಕಾರ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾವುದೇ ಸರ್ಕಾರ ಇಲ್ಲ. ನಾವು ಅಷ್ಟು ಬೇಡಿಕೆಗಳಿದ್ದಾವೆ, ಅಷ್ಟು ಹಿಂದುಳಿದಂಥ ಪ್ರದೇಶದಿಂದ ನಾವೆಲ್ಲ ಬಂದಿದ್ದೇವೆ. ಆದರೆ ಬಂದಂಥ ದುಡ್ಡನ್ನು ಭಾಳ ಯೋಗ್ಯ ರೀತಿಯಿಂದ ಖರ್ಚಾಗಿ ಜನರಿಗೆ ಸವಲತ್ತುಗಳು ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಈ ದುಡ್ಡಿನ ಸಮಸ್ಯೆ ಕೊರತೆಯೂ ಇದೆ, ಅದ್ರ ಮಧ್ಯೆನೂ ಕೂಡ ನಾವು ಕೆಲಸ ಮಾಡಬೇಕಾಗಿದೆ. ಕೆಲಸಗಳು ಗುಣಮಟ್ಟದ ಕೆಲಸಗಳು ಕೂಡ ಆಗಬೇಕಾಗಿದೆ. ಗುಣಮಟ್ಟದ ಕೆಲಸಗಳು ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಪಾಪ ಸಾರ್ವಜನಿಕರ ಎದುರುಗಡೆ ನಾವು ಮುಖ ಎತ್ತಕ್ಕಾಗ್ತಾ ಇಲ್ಲ, ಗುಣಮಟ್ಟದ ಕೆಲಸ ಆಗ್ತಾ ಇಲ್ಲ. ಅಧಿಕಾರಿಗಳಿಂದ ಕೆಲಸ ಮಾಡಿಸುವಂಥ ಒಂದು ಚಾಣಾಕ್ಷತೆ ಅದು ಕೂಡ ಒಂದು ಸವಾಲಾಗಿರುತ್ತೆ ಸರ್. ನೋಡಿ, ಅಧಿಕಾರಿಗಳು ಅಂದರೆ ಯಾರು ದವಣೆ ಕಟ್ತೀರಿ ಅವರು ಕುದುರೆಗಳಾಗ್ತಾರೆ ಅವರು. ಈಗ ನಮ್ಮ ಸರ್ಕಾರ ಬಂದರೆ ನಮ್ಮ ದವಣೆ ಕಟ್ತೀವಿ, ಅವ್ರ ಸರ್ಕಾರ ಬಂದರೆ ಅವ್ರ ದವಣೆ ಕಟ್ತಾರೆ. ಅಧಿಕಾರಿಗಳನ್ನು ನಡೆಸ್ಕೊಳ್ಳುವಂಥದ್ದು ನಮ್ಮ ರಾಜಕಾರಣಿಗಳಿಗೆ ಸರಿಯಾಗಿ ಗೊತ್ತಿರಬೇಕು. ಇವರಿಗೆ ಸರಿಯಾಗಿ ಗೊತ್ತಿರದಿದ್ರೆ ಅವರಿಂದ ಕೆಲಸ ಏನು ಮಾಡ್ಕೋತಾರೆ ಅವರು. ಭಾಳ ಜನರ ಸಮಸ್ಯೆ ಏನಿದೆ ಅಂದರೆ ಅಧಿಕಾರಿಗಳು ಯಾಕೆ ಬಲಿಷ್ಠ ಆಗಿದ್ದಾರೆ,
ಇವತ್ತು ಮಂತ್ರಿಗಳಿಗಿಂತ ಭಾಳ ಬಲಿಷ್ಠರು, ಶಾಸಕರಿಗಿಂತ ಬಲಿಷ್ಠರು ಅಧಿಕಾರಿಗಳಾಗಿದ್ದಾರೆ. ಯಾಕಂದರೆ ನಾವು 5 ವರ್ಷ ಬಂದಿರ್ತೀವಿ, ಅವರು 30 ವರ್ಷಕ್ಕೆ ಬಂದಿರ್ತಾರೆ. ಹೌದು. ನಾವು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕು. ಮಾಡಿಸ್ಕೊಳ್ಳೋಂಥ ಜನನೂ ನಮ್ಮಲ್ಲಿ ಭಾಳ ಜನ ಇದ್ದಾರೆ, ಆದರೆ ಕಡಿಮೆ ಇದ್ದಾರೆ. ಓಕೆ. ಅಧಿಕಾರಿಗಳು ಯಾವತ್ತೂ ಜನಪರವಾಗಿರಲ್ಲ. ಅದೇನು ಬ್ರಿಟಿಷರ ಕಾಲಕ್ಕೆ ಅಧಿಕಾರ ಇದೆಯಲ್ಲ, ಆ ಅಧಿಕಾರಿಗಳ ಮನೋಭಾವನೆ ಇವತ್ತು ಕೂಡ ಅದಿದೆ. ನಾವು ಆಳುವ ವರ್ಗದವರು, ಇವರು ಆಳಿಸ್ಕೊಳ್ಳೋರು ಅಂತ ಮನೋಭಾವನೆ ಇದೆ. ಓಕೆ. ಇದು ಬದಲಾವಣೆ ಇನ್ನೂ ಬಂದಿಲ್ಲ, ಆ ಗತ್ತು ಅವರಲ್ಲಿ ಹೋಗಿಲ್ಲ. ಅದನ್ನು ಸರಿ ಮಾಡಬೇಕಾಗ್ತದೆ ನಾವು. ಸರ್, ಇನ್ನೊಂದು ಜನಸಾಮಾನ್ಯರು ಮಾತಾಡಬೇಕಾದ್ರೆ ಹೇಳ್ತಾರೆ ಸರ್, ರಾಜಕೀಯ ವ್ಯವಸ್ಥೆಗಳಲ್ಲಿ ರಾಜಕೀಯದ ಗಣ್ಯರು ತುಂಬ ಸಲ ಹೊರದೇಶಕ್ಕೆ ಹೋಗಿ ಬರ್ತಾರೆ, ಅಲ್ಲಿನ ಅಭಿವೃದ್ಧಿಗಳನ್ನು ನೋಡ್ಕೊಂಡು ಬಂದು ನಮ್ಮಲ್ಲೂ ಅಂಥ ಅಭಿವೃದ್ಧಿನ ಮಾರ್ಪಾಡುಗಳನ್ನು ಮಾಡೋಣ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಅಂಥ ವ್ಯವಸ್ಥೆಗಳಿಗೆ ಸಾಧ್ಯ ಇದೆಯಾ ಸರ್? ಹೊರಗಡೆ ಹೋಗೋದಕ್ಕೆ ತಪ್ಪಿಲ್ಲ, ಎಕ್ಸ್ಪೋಜರ್ ಸಿಗ್ತದೆ. ಹೌದು, ನೋಡಬೇಕು. ನಾನು ಹೇಳ್ತೀನಿ, ಮೊದಲು ನಮ್ಮ ದೇಶ ನೋಡಬೇಕು ನಾವು, ವಿದೇಶಕ್ಕೆ ಹೋಗೋದಕ್ಕಿಂತ ಮುಂಚೆ. ಈಗ ನಮ್ಮ ಜೊತೆಗೆ ಸ್ವಾತಂತ್ರ್ಯ ಪಡೆದಂಥ ಅನೇಕ ರಾಜ್ಯಗಳು ಭಾಳ ಚೆನ್ನಾಗಿ, ಕೇರಳ ಭಾಳ ಚೆನ್ನಾಗಿ ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ತಮಿಳ್ನಾಡು ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲಾಗಿದೆ. ನಮ್ಮ ದೇಶದಲ್ಲಿ ಮಾಡಬೇಕಾದ್ರೆ ನಮ್ಮ ದೇಶ ಹೊರಗಡೆ ಹೋದರೂ ಕೂಡ ಚಿಂತೆ ಇಲ್ಲ. ಬಟ್ ನಾವು ಭಾಳ ಮುಖ್ಯವಾಗಿ ತಾವು ಹೇಳಿದಾಗೆ ಗಾಂಧೀಜಿ ಕಲ್ಪನೆಯ ಗ್ರಾಮ ಸ್ವರಾಜ್ಯದ ಏನು ದೇಶವನ್ನು ಕಟ್ಟಬೇಕು ಅಂತ ಹೊರಟಿದೆ. ಗಾಂಧೀಜಿ ನೀವು ತಾವು ಹೇಳಿದಾಗ ಗ್ರಾಮ ಸಭೆ ನಡೆಸಬೇಕು ಅಂತ ಹೇಳ್ತಾ ಇದ್ರು. ಅಲ್ಲಿ ಜನರ ಅಗತ್ಯಗಳು ಮತ್ತು ಅಲ್ಲಿ ಬೇಡಿಕೆಗಳು ಯಾರು ನಿರ್ಧಾರ ಮಾಡೋದು, ನಾನು ನಿರ್ಧಾರ ಮಾಡೋದಲ್ಲ, ಅವ್ರು ನಿರ್ಧಾರ ಮಾಡೋದು. ಈಗ ಅದಾಗ್ತಾ ಇಲ್ಲ. ಅವ್ರಿಗೇನು ಬೇಕು ಅಂತ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ, ಅವ್ರಿಗೇನು ಬೇಕು ಅಂತ ಅವ್ರಿಗೆ ಪಾಪ ಅವ್ರಿಗೆ ಸಿಗ್ತಾ ಇಲ್ಲ. ಅವರಿಗೆ ಇವತ್ತು ಕೈ ತುಂಬ ಕೆಲಸ ಬೇಕು, ಅವರಿಗೆ ಒಳ್ಳೆ ಮನೆ ಇರಲಿಕ್ಕೆ ಒಂದು ಮನೆ ಬೇಕು, ಅವರಿಗೆ ಸ್ವಚ್ಛವಾದಂಥ ಕುಡಿಲಿಕ್ಕೆ ನೀರು ಬೇಕು, ಮಕ್ಕಳಿಗೆ ಶಾಲೆ ಓದುವಂಥ ಶಾಲೆ ಬೇಕು, ಅವರಿಗೆ ಆಸ್ಪತ್ರೆ ಬೇಕು, ಲೈಟ್ ಬೇಕು, ರಸ್ತೆ ಬೇಕು, ಚರಂಡಿ ಬೇಕು. ಇದು ಆಗಬೇಕಾದ್ರೆ ಒಂದು ನಮಗಾದರೂ ಸ್ಪಷ್ಟವಾದ ಕಲ್ಪನೆ ಇರಬೇಕು, ಇಲ್ಲ ಜನರ ಮಾತಾದರೆ ಕೇಳಬೇಕು. ಹೌದು ಸರ್. ನಮ್ಮಲ್ಲಿ ಸ್ಪಷ್ಟವಾದ ಒಂದು ಪರಿಕಲ್ಪನೆ ನಮ್ಮ ಜನರಲ್ಲಿ, ರಾಜಕೀಯದಲ್ಲಿ ಭಾಳ ಜನರಿಗಿಲ್ಲ. ಹಾಗಾಗಿ ಅಭಿವೃದ್ಧಿಗಳು ಎಡವಟ್ಟಾಗಿದ್ದಾವೆ. ಸರ್, ರಾಜಕೀಯ ವ್ಯವಸ್ಥೆಯಲ್ಲಿ ಒಟ್ಟಾರೆ ನೋಡಿದಾಗ ಅದು ರೂಲಿಂಗಲ್ಲಿರುವಂಥ ಪಕ್ಷ ಆದ್ರಂತೂ ಮುಖ್ಯಮಂತ್ರಿಗಳು ಅಂತ ಹೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಜನಸಾಮಾನ್ಯರು ಮಾತಾಡೋದು, ಈಗ ಏನಪ್ಪ ಇವ್ರು ಬಂದರು ಮುಖ್ಯಮಂತ್ರಿಗಳು, ಅದನ್ನು ಮಾಡಿಸ್ಲಿಲ್ಲ, ಇದನ್ನು ಮಾಡಿಸ್ಲಿಲ್ಲ, ಈ ಥರದ್ದೆಲ್ಲ ಹೇಳ್ತಾರೆ. ಆದರೆ ಅದರ ಹಿಂದಿನ ಅವರಿಗಿರೋ ತಾಕಲಾಟಗಳಿರುತ್ತೆ, ಒಂದಷ್ಟು ಪ್ರೆಷರು, ಒಂದಷ್ಟು ಹಿಂದೆ ಆದದ್ದನ್ನು ಸರಿಪಡಿಸೋದು, ಮುಂದೆ ಬದಲಾಯಿಸುವಂಥದ್ದು, ನನ್ನ ಅಸ್ತಿತ್ವವನ್ನು ತೋರಿಸೋದು, ಎಲ್ಲ ಇರುತ್ತೆ. ಅದಕ್ಕೆ ಅವರಿಗೆ ಬೇರೆ 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 ಸೆಗ್ಮೆಂಟ್ಗಳಲ್ಲಿ ಅವರಿಗೆ ಸಲಹೆ ಕೊಡ್ತಾರೆ. ಸೊ ಈಗ ಪ್ರಸ್ತುತ ನೀವು ನೀತಿ ಮತ್ತು ಕಾರ್ಯಕ್ರಮಗಳ ಸಲಹೆಗಾರರಾಗಿ ಅವ್ರ ಜೊತೆಯಲ್ಲಿದ್ದೀರಾ ಸರ್. ಅಂದರೆ ವಾಟ್ ಎಕ್ಸಾಕ್ಟ್ಲಿ ಸರ್ ನೀವೇನು ಕೆಲಸ ಮಾಡ್ತೀರಿ, ನಮ್ಮ ವೀಕ್ಷಕರಿಗೂ ಒಂದಷ್ಟು ಗೊತ್ತಾಗಲಿ ಸರ್ ಆ ವಿಚಾರಗಳು. ನಾನು ಮುಖ್ಯಮಂತ್ರಿಗಳ ಹತ್ರ ಅಥವಾ ಸರ್ಕಾರ ಹತ್ರ ಮೊದಲು ನಾವು ಈ ಪರಿಸರದ ವ್ಯವಸ್ಥೆಯನ್ನು ಗಟ್ಟಿಮುಟ್ಟಾಗಿ ಕಾಯ್ಕೊಂಡು ಬರಬೇಕು. ಇವತ್ತು ಭಾಳ ದೊಡ್ಡ ಸಮಸ್ಯೆ ನಮ್ಮ ಭಾಗದಲ್ಲಿ ಇರೋದು, ಎಲ್ಲ ಕಡೆ ಗ್ಲೋಬಲ್ ವಾರ್ಮಿಂಗ್. ಇದನ್ನು ಕಡಿಮೆ ಮಾಡ್ಕೊಳ್ಳದೆ ಹೋಗಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾಳ ದೊಡ್ಡ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗ್ತದೆ. ಅದಕ್ಕಾಗಿ ನಾನು ಭಾಳ ಒತ್ತಾಯ ಮಾಡುವಂಥ ಒಂದು 2-3 ವಿಚಾರಗಳಂದರೆ, ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ನಾವು. ಇವತ್ತು ನೀರಿನ ಸಮಸ್ಯೆ ಎಷ್ಟಾಗಿದೆ ಅಂದರೆ, ಒಂದು ದಿವಸ ಈ ನೀರು ಮಾರಾಟ ಆಗ್ತಾ ಅನ್ನುವಂಥ ಕನಸು ಕೂಡ ನಾವು ಚಿಕ್ಕವರಿದ್ದಾಗ ಕಂಡಿಲ್ಲ. ಆದರೆ ಇವತ್ತು ನೀರು ಮಾರಾಟದ ವಸ್ತು ಆಗಿದೆ. ಇದು ಭಾಳ ದುರ್ದೈವ ಸಂಗತಿ. ನೀರು ನಿಸರ್ಗದಿಂದ ಬಂದಂಥ ವಸ್ತು. ನೀರು, ಗಾಳಿ, ಬೆಳಕೆ ಇದೆಲ್ಲ ಬಂದದ್ದು. ಆದರೆ ಇವತ್ತು ನಾವು ಇಡೀ ನಿಸರ್ಗವನ್ನು ಎದುರು ಹಾಕ್ಕೊಂಡಿದ್ದೀವಿ. ಗಾಂಧೀಜಿ ಒಂದು ಮಾತು ಹೇಳ್ತಾ ಇದ್ರು, ನೇಚರ್ ಕ್ಯಾನ್ ಪ್ರೊವೈಡ್ ಯುವರ್ ನೀಡ್, ನಾಟ್ ಗ್ರೀಡ್ ಅಂತ. ಇವತ್ತು ದುರಾಸೆ ಬಿದ್ದಿದ್ದೀವಿ. ದುರಾಸೆ ಬಿದ್ದು ನಮ್ಮ ಸರ್ಕಾರಗಳೇ ಈ ಗೊಬ್ಬರ ಹಾಕ್ರಿ ಅಂಥೇಳಿ ನಮ್ಮ ರೈತರಿಗೆ ಹೇಳಿದ್ರು. ಗೊಬ್ಬರ ಹಾಕಿ ನಮ್ಮ ರೈತರು ಜಮೀನಿನ ಆರೋಗ್ಯ ಹಾಳು ಮಾಡಿಕೊಂಡ್ರು. ಇವತ್ತು ಜಮೀನು ಫಲವತ್ತಾಗಿ ಉಳಿದಿಲ್ಲ, ಆಹಾರಧಾನ್ಯ ಉತ್ಪನ್ನ ಆಗ್ತಾಯಿಲ್ಲ. ನೀರಿನ ಉಪಯೋಗ ಕೂಡ ವಿಪರೀತ ಪ್ರಮಾಣದಲ್ಲಿ ನಾವು ಬಳಸ್ಕೊಂಡು ಬಂದ್ವಿ. ಒಟ್ಟಾರೆ ಭಾಳ ಮುಖ್ಯವಾಗಿ ನಮ್ಮ ಕೆಲಸ ಬೇಕಾದದ್ದು, ಯಾಕೆ ಹಳ್ಳಿಗಾಡಿ ಇವತ್ತು ಮಲೆನಾಡಿನಲ್ಲಿ ಕೂಡ ನೀರು 1000 ಅಡಿ ಹೋದರೂ ಕೂಡ ನೀರು ಸಿಗ್ತಾ ಇಲ್ಲ. ಗಣಿಗಾರಿಕೆ ವಿಪರೀತ ನಡೀತಾ ಇದೆ, ಮರಳು ಗಣಿಗಾರಿಕೆ ನಡೀತಾ ಇದೆ. ಸೊ ಇದನ್ನೆಲ್ಲ ನಿಲ್ಲಬೇಕಾದ್ರೆ ಭಾಳ ಮೂಲಭೂತವಾದಂಥ ಇಂಥ ಕೆಲಸಗಳನ್ನು ನಾವು ಮಾಡಬೇಕು. ಅರಣ್ಯವನ್ನು ಬೆಳೆಸಬೇಕು. ನೋಡಿ, ಇಡೀ ನಮ್ಮ ಅರಣ್ಯದ ಪ್ರಮಾಣ ಭೂಮಿ ಮೇಲೆ 33% ಇರಬೇಕು ಅಂತ ಇದೆ.
ನಾನು ಲೆಕ್ಕ ನೋಡಿದ್ರೆ ಕಲಬುರಗಿ ಜಿಲ್ಲೆ ಬಂದರೆ 6% ಮಾತ್ರ ಇದೆ, ಬರೀ 6%. ಆಳಂದಕ್ಕೆ ಬಂದರೆ 1% ಇದೆ. ಓಕೆ. ಮತ್ತು ಬಿಸಿಲು ಕಾವು ದಿನದಿನಕ್ಕೆ ಹೆಚ್ಚಾಗದೆ ಮತ್ತೆ ತಣ್ಣಗಂತೂ ಆಗೋದಿಲ್ಲ. ನಾವು ಅರಣ್ಯವನ್ನು ಬೆಳೆಸಬೇಕು. ನಾನು ಮುಖ್ಯಮಂತ್ರಿಗಳಿಗೆ ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕಾಗ್ತದೆ. ಭೂ ಸುಧಾರಣೆ ಕಾಯ್ದೆಯಲ್ಲಿ ತಿದ್ದುಪಡಿಯನ್ನು ತಂದು ಇಂತಿಷ್ಟು ನಿಮ್ಮ ಜಮೀನಲ್ಲಿ ಮರಗಳನ್ನು ಹಾಕಲೇಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಕಾನೂನನ್ನು ನಾವು ಮುಂದಿನ ದಿವಸಗಳಲ್ಲಿ ತರಬೇಕಾಗ್ತದೆ. ಒಳ್ಳೆ ವಿಚಾರ ಸರ್. ಆಮೇಲೆ ನೀರನ್ನು ಕೂಡ ಭಾಳ ಯೋಗ್ಯ ರೀತಿಯಿಂದ ಉಪಯೋಗ ಮಾಡ್ಕೋಬೇಕು ಅಂತ. ಈಗ ನೋಡ್ರಿ, ಆಲ್ಮಟ್ಟಿ ಡ್ಯಾಮು ನಮ್ಮ UKP ಹೌದು, ಅಥವಾ ಬೇರೆ ಯಾವುದೇ ಡ್ಯಾಮ್, ಅಮರ್ಜಿ ಆಗಿರ್ಬೋದು, ಬೆಣ್ಣೆತೂರು ಆಗಿರ್ಬೋದು, ಚಿಲ್ಕಿನಾಲ್ ಆಗಿರ್ಬೋದು, ನಾರಂಜಿ ಆಗಿರ್ಬೋದು, ಎಲ್ಲ ಡ್ಯಾಮ್ಗಳು ಕಟ್ಟಿದ್ದು ನಾವು ಲೈಟ್ ಇರಿಗೇಷನ್ಗೆ. ಆದರೆ ಇವತ್ತೆಲ್ಲ ಹೆವಿ ಇರಿಗೇಷನ್ಗೆ ನಾವು ಹೋಗಿದ್ಬಿಟ್ಟಿದ್ದೀವಿ. ಭತ್ತ ಮತ್ತು ಕಬ್ಬು ಅತಿ ಹೆಚ್ಚು ನೀರು ಬೇಕಾಗುವಂಥ ಬೆಳೆಗಳಂದರೆ ಇವೆರಡು. ನೀರಾವರಿ ಪ್ರದೇಶದಲ್ಲಿ ಭತ್ತ ಹಾಕಿಬಿಟ್ಟಿದ್ದೀವಿ, ಕಬ್ಬು ಹಾಕಿಬಿಟ್ಟಿದ್ದೀವಿ. ನೀರಿನ ಕೊರತೆ ನಮ್ಗೆ ಜಾಸ್ತಿ ಆಗ್ತಾಯಿದೆ, ಟೇಲ್ ಎಂಡಿಗೆ ನೀರೇ ಹೋಗಲ್ಲ. ಸೊ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ನೀರು ಕಡಿಮೆ ಬಳಕೆ ಮಾಡಿ ಹೆಚ್ಚು ಉತ್ಪಾದನೆ ಮಾಡಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದನ್ನು ಕೂಡ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ. ಹೀಗೆ ಈಗ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಾನು ಹಳ್ಳಿಗಡಿಗೆ ಹೋದಾಗ ಈ ಪೌಷ್ಟಿಕ ಆಹಾರದ ಕೊರತೆ ಮಕ್ಕಳಿಗೆ ಭಾಳ ಇದೆ. ಎಷ್ಟು ಕೊರತೆ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಪತ್ರಿಕೆಯಲ್ಲಿ ವಿಮೋಚನಾ ಸಂಸ್ಥೆ ಅಥಣಿ ಅವರು ಒಂದು ವರದಿಯನ್ನು ಬಿಡುಗಡೆ ಮಾಡಿದ ಮೇಲೆ ಪತ್ರಿಕೆಯಲ್ಲಿ ಬರ್ತದೆ. ಆ ಪತ್ರಿಕೆಯಲ್ಲಿ ಬಂದಂಥ ವರದಿಯನ್ನು ನೋಡಿ ಕರ್ನಾಟಕ ಹೈಕೋರ್ಟ್ ಸೋಮೋಟು ರಿಟ್ಟು ಅಡ್ಮಿಟ್ ಮಾಡಿಕೊಂಡಿದ್ದಾರೆ. ಅಷ್ಟು ನಮ್ಮ ಪೌಷ್ಟಿಕ ಆಹಾರದ ಕೊರತೆ ನಮ್ಮ ಮಕ್ಕಳಲ್ಲಿದೆ. ಈಗ ನಮ್ಮ ಕ್ಷೇತ್ರದಲ್ಲಿ ನನ್ನ 15 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥ. ಮಕ್ಕಳ ಮುಖದ ಮೇಲೆ ಏನೋ ಬದಲಾವಣೆ ಆಗಿಲ್ಲ, ಕಳೆ ಬದಲಾವಣೆ, ಅವ್ರ ಶಕ್ತಿ ಬದಲಾವಣೆ. ಅದೇ ಪಟ್ಟಣ ಪ್ರದೇಶದ ಮಕ್ಕಳ ಮುಖದಲ್ಲಿ ಕಳೆ ಇರ್ತದೆ, ಚೈತನ್ಯ ಇದೆ, ಶಕ್ತಿವಂತರಾಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಬಡತನ ಇದ್ದ ಕಾರಣಕ್ಕಾಗಿ ಪೌಷ್ಟಿಕ ಆಹಾರ ಮಕ್ಕಳಿಗೆ ಸಿಗ್ತಾ ಇಲ್ಲ. ನಾವು ಪೌಷ್ಟಿಕ ಆಹಾರ ಕೊಡುವಂಥ ಕೆಲಸನೂ ಕೂಡ ನಾವು ಭಾಳ ತೀವ್ರಗತಿಯಿಂದ ಮಾಡಬೇಕಾಗಿದೆ. ಈಗ ಅನೇಕ ನೀತಿ ನಿರೂಪಣೆಗಳು ಮಾಡ್ಕೋಬೇಕಾಗ್ತದೆ ಮತ್ತು ಭಾಳ ಕಠೋರವಾದಂಥ ನಿರ್ಣಯಗಳನ್ನು ಕೂಡ ತಗೋಬೇಕಾಗ್ತದೆ. ಈಗ ಹೇಗೆ ಹಿಂದೆ 2 ಸಲ ಹಸಿರು ಕ್ರಾಂತಿ ಮಾಡಿದ್ವಿ. ಒಂದು ಜಗಜೀವನ್ ರಾಮ್ ಕಾಲಕ್ಕೆ ಹಸಿರು ಕ್ರಾಂತಿ ಆಯಿತು, ಮತ್ತೊಂದು ಸಿ ಸುಬ್ರಹ್ಮಣ್ಯ ಅವರ ಕಾಲಕ್ಕೆ ಹಸಿರು ಕ್ರಾಂತಿ ಆಯಿತು. ಇವತ್ತು ಬೇಕಾದಷ್ಟು ಆಹಾರ ಧಾನ್ಯವನ್ನು ನಾವು ಬೆಳ್ಕೋತಾ ಇದ್ದೀವಿ. ಇವತ್ತು ನೀರಿಲ್ಲ ನಮಗೆ. ಈ ನೀರನ್ನು ನಾವು ನೀರಿನ ಕ್ರಾಂತಿನೂ ಕೂಡ ಮಾಡಬೇಕಾಗ್ತದೆ. ವಾಟರ್ ರೆವಲ್ಯೂಷನ್ ಕೂಡ ಮಾಡಬೇಕಾಗ್ತದೆ. ನಾವು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳದೆ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ ಅಂತ ನನ್ನ ಭಯ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಈ ಮೂಲಭೂತವಾದಂಥ ಈ ಪರಿಸರವನ್ನು ಕೈಗೊಳ್ಳುವಂಥ ಕೆಲಸವನ್ನು ನಾವು ಮಾಡಲೇಬೇಕು. ಗ್ರಾಮೀಣ ಅಭಿವೃದ್ಧಿಗೋಸ್ಕರನೇ ಸಾಕಷ್ಟು ಯೋಜನೆಗಳಿದೆ, ಅದೆಲ್ಲವೂ ಸಮರ್ಪಕ ರೀತಿಯಲ್ಲಿ ನಡೆಸಬೇಕು ಅಂದರೆ ಏನು ಸವಾಲುಗಳು? ಸಮಸ್ಯೆ ಏನಾಗಿದೆ, ಯಾವುದೇ ಒಂದು ಯೋಜನೆ ಸರ್ಕಾರ ಘೋಷಣೆ ಮಾಡಿದ ಮೇಲೆ ಜನರ ಸಹಭಾಗಿತ್ವ ಕೂಡ ಬೇಕು. ನಮ್ಮಲ್ಲಿ ಒಂದು ಸಮಸ್ಯೆ ಅಂದರೆ ಸರ್ಕಾರವೇ ಎಲ್ಲ ಮಾಡಲಿ ಅಂತ ನಮ್ಮ ಜನರ ಮನೋಭಾವನೆ. ಜನರು ಕೂಡ ಕೈ ಕಲಿಸ್ಬೇಕು. ಅದು ಬಂದದ್ದು ಅದಕ್ಕೆ ಜನರಿಗೋಸ್ಕರ, ಜನರು ಅದನ್ನು ಕೈಗೂಡಿಸ್ಬೇಕು. ಆದರೆ ನಮ್ಮ ಜನ ಕೈಗೂಡಿಸಲ್ಲ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಲೂಟಿ ಮಾಡ್ತಾರೆ. ಆ ದುಡ್ಡು ಎಷ್ಟು ಬಂತು, ಎಲ್ಲಿ ಬಂತು, ಎಲ್ಲಿ ಖರ್ಚಾಯಿತು ಅಂತ ಗೊತ್ತಿಲ್ಲ. ನೀವು ಯಾವತ್ತೂ ಹೋಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಅಲ್ಲಿವರೆಗೆ ಅಭಿವೃದ್ಧಿ ಆಗೋದಿಲ್ಲ. ಅದೊಂದು ದೊಡ್ಡ ಸಮಸ್ಯೆ. ನಿಜ ಸರ್. ನಿಮ್ಮ ಕುಟುಂಬದ ವ್ಯವಸ್ಥೆಗಳನ್ನು ನೋಡ್ಕೊಳ್ಳುವಂಥ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ನನಗೆ ಕೌಟುಂಬಿಕ ಬದುಕಿನ ಬಗ್ಗೆ ಭಾಳ ತೃಪ್ತಿ ಇದೆ. ನನ್ನಷ್ಟು ಭಾಗ್ಯವಾನ ಯಾರೂ ಇಲ್ಲ. ಯಾಕಂದರೆ ನಾನು ಇವತ್ತು ಕೂಡ ಒಟ್ಟಿಗೆ ಇದ್ದೇವೆ. ಹೌದಾ ಸರ್? ಎಲ್ಲ ಅಣ್ಣನ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದೀವಿ. 17 ಜನ ಮೊಮ್ಮಕ್ಕಳಿದ್ದಾರೆ ನನಗೆ. ಅಣ್ಣನ ಮಕ್ಕಳು ನಾನು ಸೇರಿ. ನನಗೆ ಕೌಟುಂಬಿಕ ಬದುಕಿನಲ್ಲಿ ಎಷ್ಟು ಸಂತೋಷ ಸಿಗ್ತದೆ ನನ್ನ ಹೊರ ಬದುಕಿನಲ್ಲಿ. ನನಗೆ ಬೇರೆ ಯಾವುದೂ ಅಭ್ಯಾಸ ಇಲ್ಲ. ಮನೆಗೆ ಹೋದರೆ ಸಂಗೀತ ಕೇಳೋದು, ಓದೋದು, ಮೊಮ್ಮಕ್ಕಳ ಜೊತೆಗೆ ಆಟ ಆಡೋದು, ಇಷ್ಟೇ ನನ್ನ ಕೆಲಸ, ಬೇರೆ ಕೆಲಸ ಇಲ್ಲ. ಆದರೆ ಸಮಯದ ಅಭಾವ ಇರೋದನ್ನ ಮೊಮ್ಮಕ್ಕಳ ಜೊತೆಗೆ ಸಮಯ ಕಳೆಯೋದು ಜಾಸ್ತಿ ಆಗಲ್ಲ. ಸಂಗೀತ ಮಾತ್ರ ನಾನು ಕೇಳ್ತೇನೆ. ಬೆಳಗ್ಗೆ ವಾಕಿಂಗ್ ಹೋಗುವಾಗ, ರಾತ್ರಿ ಹಿಂದೂಸ್ತಾನಿ ಸಂಗೀತ, ಎಲ್ಲೆಲ್ಲಿ ಹಿಂದೂಸ್ತಾನ ಸಂಗೀತದ ಕನ್ಸರ್ಟ್ ನಡೀತಾವೆ ಅಲ್ಲಿ ಹೋಗ್ತೀನಿ ನಾನು. ಪುಣೆಗೆ ಹೋಗ್ತೀವಿ, ಸವಾಯಿ ಗಂಧರ್ವ ಅಲ್ಲಿ ಹೋಗ್ತೀವಿ. ಆಮೇಲೆ ಒಂದು ಸಲ ಭೀಮಸೇನ್ ಜೋಶಿ ಊರಿದಲ್ಲ ಅಲ್ಲಿ ಹೋಗಿದ್ದೆ. ಗಂಗೂಬಾಯಿ ಹಾನಗಲ್ ಸಂಗೀತ ಕೇಳಿದ್ದೆ. ಆಮೇಲೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರದ್ದು ಕೇಳಿದ್ದೇನೆ.
ಅಂಥ ದಿಗ್ಗಜ ಸಂಗೀತಗಾರರ ಜೊತೆಗೆ ನಾನು ವಿಧಾನ ಪರಿಷತ್ನಲ್ಲಿ ಇರುವಂಥ ಅವಕಾಶ ಕೂಡ ನನಗೆ ಬಂದಿತ್ತು. ಓಕೆ. ಗಂಗೂಬಾಯಿ ಹಾನಗಲ್ಲು, ಆಮೇಲೆ ಮಲ್ಲಿಕಾರ್ಜುನ್ ಮನ್ಸೂರು, ಓಕೆ. ಇವರೆಲ್ಲ ನಮ್ಮ ಜೊತೆಗಿದ್ದಂಥವ್ರು. ಗ್ರೇಟ್. ಸೊ ಹಾಗಾಗಿ ನನ್ನ ವೈಯಕ್ತಿಕ ಬದುಕಿದೆಯಲ್ಲ, ನನ್ನ ಸೋಲು ಗೆಲುವು ಅದು ಭಾಳ ಮುಖ್ಯವಲ್ಲ. ನಾನು ಭಾಳ ತೃಪ್ತಿಕರವಾದಂಥ ಜೀವನವನ್ನು ನಡೆಸ್ತಾ ಇದ್ದೀನಿ. ನನ್ನ ಕೌಟುಂಬಿಕ ಬದುಕು ಭಾಳ ಸುಂದರವಾಗಿದೆ, ಸಂತೋಷವಾಗಿದೆ, ಸಮೃದ್ಧವಾಗಿದೆ. ನನಗೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ. ಸರ್, ಕೌಟುಂಬಿಕ ಬದುಕಿನ ಜೊತೆಗೆ ರಾಜಕೀಯ ಕ್ಷೇತ್ರದ ತಮ್ಮ ಇಡೀ ಪಯಣವನ್ನು ನೋಡಿದಾಗ ನಿಜಕ್ಕೂ ರಾಜಕೀಯ ಕ್ಷೇತ್ರದಲ್ಲಿ ಬೆರಳೆಣಿಕೆಯಷ್ಟು ಅಪರೂಪದ ರಾಜಕಾರಣಿಗಳಲ್ಲಿ ನೀವು ಕೂಡ ಒಬ್ಬರು ಅನ್ನುವಂತಹ ಖುಷಿ, ಹೆಮ್ಮೆ ಇದೆ ಸರ್. ಆದರೆ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಹಂತದಲ್ಲಿ ಕಣ್ಣೆದುರು 2 ದಾರಿಗಳಿರುತ್ತಂತೆ, ಕಷ್ಟದ ದಾರಿ, ಸುಲಭದ ದಾರಿ ಅನ್ನುವಂಥದ್ದು. ತಾವು ವಕೀಲರಾಗಿದ್ರಿ, ಆದರೆ ರಾಜಕೀಯದಲ್ಲೇ ಮುಂದುವರಿಬೇಕು ಅನ್ನುವಂಥ ನಿರ್ಧಾರ ಬಹುಶಃ ಅಂದರೆ ಮೊದಲ ಚುನಾವಣೆಯಲ್ಲಿ ಸಿಕ್ಕ ಗೆಲುವು ಆ ಒಂದು ತಿರುವು ಘಟ್ಟ ಆಯ್ತಾ, ಟರ್ನಿಂಗ್ ಪಾಯಿಂಟ್ ಆಯ್ತಾ, ಅದ್ರ ಬಗ್ಗೆ ಯಾವತ್ತಾದರೂ ನಿಮ್ಮಲ್ಲಿ ಕೊರಗು ಇದೆಯಾ ಸರ್? ಅಂದರೆ ವಕೀಲರಾಗೆ ಮುಂದುವರಿಬೇಕಾಗಿತ್ತು ಅಥವಾ ಈಗ ಇತ್ತೀಚೆಗೆ ನನಗೆ ಅನಿಸ್ತಾ ಇದೆ. ಇತ್ತೀಚೆಗೆ 40 ವರ್ಷದ ನಂತರ ನಾವು ಬಂದಂಥ ದಾರಿ ನೋಡಿದ್ರೆ ಈ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ನನಗೆ ಯಾಕೋ ಭಯ ಆಗ್ತಾ ಇದೆ. ಈ ದುಡ್ಡಿನ ಪ್ರಭಾವ, ಈ ಜಾತಿ ರಾಜಕಾರಣ, ಆಮೇಲೆ ಜನರು ಒಂಥರ ಆಗಿದ್ದಾರೆ, ರಾಜಕಾರಣಿಗಳು ಒಂಥರ ಆಗಿದ್ದಾರೆ. ನಾನು ಒಂದೊಂದು ಸಲ ಪ್ರಾಯಶ್ಚಿತ್ತ ಪಡ್ತೀನಿ, ನಾನು ಬರಬಾರ್ದಾಗಿತ್ತು ರಾಜಕೀಯಕ್ಕೆ ಅಂತೇಳಿ. ಅದಕ್ಕೆ ನಾನು ಮೊನ್ನೆ ಹಿಂದಿನ ಎಲೆಕ್ಷನ್ನಲ್ಲಿ ಹೇಳಿದ್ದೀನಿ, ನಾನು ಇದು ಕೊನೆ ಎಲೆಕ್ಷನು, ನಾನು ಮುಂದೆ ಎಲೆಕ್ಷನ್ ಇಲ್ಲಲ್ಲ ಅಂತ. ಓಕೆ. ಎಲ್ಲ ಕಡೆನೂ ನಾವು ಕಚೇರಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಿವೃತ್ತಿಯ ವಯಸ್ಸು ಇಷ್ಟು ಅಂತ ಇದೆ, ರಾಜಕೀಯದವ್ರಿಗೆ ಇಲ್ಲವಾ ಅಂತ ಕೇಳ್ತಾರೆ ಸರ್. ಏನು ಹೇಳ್ತೀರಿ ಸರ್ ಇದಕ್ಕೆ? ಇದು ನಮ್ಮಷ್ಟಕ್ಕೆ ನಾಮೇ ಎಥಿಕಲ್ ಪಾಯಿಂಟ್ ಇದು. ಎಥಿಕಲ್ ಪಾಯಿಂಟ್ ಇದು. ನಾವು ಒಂದು ಮಟ್ಟಕ್ಕೆ ಹಿಂದೆ ಸರಿಬೇಕು. ಈಗ ನನಗೆ 75 ಆಗ್ತಾಯಿದೆ. ನಾನು ಹಿಂದೆ ಸರಿಲೇಬೇಕು, ಯಾಕಂದರೆ ಅಷ್ಟು ಸಕ್ರಿಯವಾಗಿ ಓಡಾಡಿ ರಾಜಕೀಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಜನರೇಷನ್ ಗ್ಯಾಪ್ ಕೂಡ ಆಗಿದೆ. ಈ ಹೊಸ ಜನ್ರೇಷನ್ಗೆ ನಮಗೆ ಮ್ಯಾಚಿಂಗ್ ಆಗಲ್ಲ, ಮೈಂಡ್ಸೆಟ್ಟು ಮ್ಯಾಚಿಂಗ್ ಆಗಲ್ಲ. ಸೊ ನಾವು ದೂರ ಸರಿಲೇಬೇಕು. ಇವತ್ತು ನಮ್ಮ ದೇಶದಲ್ಲಿ ವಯಸ್ಸಾದವರು ಅನುಭವಿಸಿದ್ರು ಕೂಡ ಭಾಳ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೌದು, ಎಕ್ಸೆಪ್ಷನಲ್ಲಿ. ಅವರನ್ನು ಕೂಡ ದೋಷಣೆ ಮಾಡೋಂಗಿಲ್ಲ. ಆದರೆ ಆರೋಗ್ಯ ಚೆನ್ನಾಗಿರೋ ತನಕ ರಾಜಕಾರಣ ಮಾಡ್ಬೋದು ಅಂತ ನಂದು ಕಾಂಪ್ರಮೈಸಿಂಗ್ ಪಾಲಿಸಿ ಇದು. ಆರೋಗ್ಯ ಚೆನ್ನಾಗಿ, ಹಾಗಾಗಿ ಆರೋಗ್ಯ ಭಾಳ ಜನ ಇಟ್ಕೊಂಡಿದ್ದಾರೆ, ಅವರು ಮಾಡಲಿತ್ತು ತಪ್ಪಿದೆ. BR ಪಾಟೀಲ್ ಮನೆತನದಿಂದ ಮತ್ತಾರಾದರೂ ರಾಜಕೀಯಕ್ಕೆ ಬರ್ತಿದ್ದಾರಾ ಅನ್ನೋ ಪ್ರಶ್ನೆಗೆ ಏನಿದೆ ಸರ್ ಉತ್ತರ? ನಾನು ಮುಂದೆ ಯಾರಿಗೂ ಕೂಡ ರಾಜಕಾರಣದಲ್ಲಿ ಬೇಡ ಅಂತ ಹೇಳಿದ್ದೀನಿ. ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಸರ್? ಅಣ್ಣನ ಮಗ, ಅವನು ನಾನು ಸಂಘ ಟೀಚರಿಂಗೆಲ್ಲ ಶಿಕ್ಷಣ ಸಂಸ್ಥೆಗಳು ನೋಡ್ಕೊಂಡು ಹೋಗ್ತಾನೆ. ಅವನು ಗುಲ್ಬರ್ಗ KMF ಅಧ್ಯಕ್ಷ ಆಗಿದ್ದಾನೆ, ನನ್ನ ಜೊತೆಗೆ ಇರ್ತಾನೆ. ಓಕೆ. ನಮ್ಮ ಅಣ್ಣನ ಇನ್ನೊಬ್ಬ ಮಗ, ಅವನು ಅಗ್ರಿಕಲ್ಚರ್ ನೋಡ್ಕೋತಾನೆ. ನನ್ನ ಮಗ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ, ಇಲ್ಲೇ ಬೆಂಗಳೂರಿಗೆ ಬಂದಿದ್ದಾನೆ. ಅಮೆರಿಕಾದಲ್ಲಿದ್ದ, ಇಲ್ಲೇ ಬಂದಿದ್ದಾನೆ. ಹಾಗಾಗಿ 3 ಜನ 3 ಕಡೆ ಇದ್ದಾರೆ. ಓಕೆ. ಯಾವ ಸಮಸ್ಯೆ ಇಲ್ಲ. ಹಬ್ಬಕ್ಕೂ ಬೇರೆ ಬೇರೆ ಕಾರ್ಯಗಳು ಎಲ್ಲ ಸೇರ್ತೀವಿ. ಒಬ್ಬ ಮಗ, ಎಲ್ಲ ಹುಡುಗಿಯರು ಕೂಡ ಬೇರೆ ಬೇರೆ ಕಡೆ ಕೊಟ್ಟಿದ್ದೀವಿ. ಅವರು ಸಂತೋಷವಾಗಿದ್ದಾರೆ. ಒಟ್ಟಿನಲ್ಲಿ ಸಂತೋಷದ ಬದುಕನ್ನು ನಾನು ನಡೆಸ್ಕೊಂಡು ಬರ್ತಾಯಿದ್ದೇನೆ. ಸರ್, ಇವತ್ತು ಅಂದರೆ ಯುವಕರೇ ದೇಶದ ಶಕ್ತಿ ಅಂತ ಹೇಳ್ತಾರೆ ಸರ್. ಅಂದರೆ ಬಹಳಷ್ಟು ಜನ ಅಂದರೆ ರಾಜಕೀಯದಲ್ಲಿ ಯುವಕರು ಬರಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರುತ್ತೆ. ಹಾಗಾದರೆ ಆ ಯುವ ಹೃದಯಗಳಿಗೆ ತಮ್ಮ ಕಿವಿ ಮಾತು ಏನು ಸರ್? ನನಗೆ ಈ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಮನೋಭಾವನೆ ಈ ಹೊಸ ಪೀಳಿಗೆಯಲ್ಲಿ ಕಾಣ್ತಾ ಇಲ್ಲ. ಈ ಯಾವತ್ತೂ ಈ ಕನ್ಸ್ಯೂಮರಿಸಮ್ ನಮ್ಮ ದೇಶಕ್ಕೆ ನಾವು ತಂದಿವಿ. ಬಳಕೆದಾರರು ಎಲ್ಲರೂ ತಮ್ಮದೇ ಜೀವನದಲ್ಲಿ ಎಲ್ಲರೂ ತೃಪ್ತಿಯಾಗಿದ್ದಾರೆ. ಸೊ ಬೇರೆ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ, ಜನರಿಗೆ ಅನ್ಯಾಯ ಆಗ್ತಾಯಿದೆ, ಇದು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಇದು ಭಾಳ ಸೆಲ್ಫಿಶು. ಇವತ್ತಿನ ಈ ಹೊಸ ಪೀಳಿಗೆ ಇದೆಯಲ್ಲ, ಭಾಳ ಸೆಲ್ಫಿಶ್ ಆಗಿದ್ದಾರೆ. ಬೇರೆಯವ್ರ ಬಗ್ಗೆ, ಬೇರೆಯವ್ರ ಬಗ್ಗೆ ಯಾಕೆ, ತಂದೆ ತಾಯಿಗಳನ್ನು ಕೂಡ ನೋಡಲಾರ್ದಂಥ ಕೆಟ್ಟ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಸೊ ಭಾಳ ದುಃಖದಿಂದ ಹೇಳ್ತೀನಿ, ಹೊಸ ಪೀಳಿಗೆ ಸಮಾಜ ಬದಲಾವಣೆ ಆಗಬೇಕು, ತಮ್ಮ ಬದುಕು ಬದಲಾವಣೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದರೆ ತಪ್ಪೇನಿಲ್ಲ. ಬರೀ ತಮ್ಮ ಹಿಡನ್ ಅಜೆಂಡಾ ಇಟ್ಕೊಂಡು ರಾಜಕಾರಣಕ್ಕೆ ಬರಬಾರ್ದು. ಇಲ್ಲಿ ದುಡ್ಡು ಮಾಡೋಕ್ಕೆ ಅಂತ ರಾಜಕಾರಣ ಮಾಡೋಕ್ಕೆ ದುಡ್ಡು ಬೇಕು, ಆದರೆ ದುಡ್ಡಿಗೋಸ್ಕರ ರಾಜಕಾರಣ ಮಾಡೋ ಇದು ಆಗಬಾರ್ದು. ಆಮೇಲೆ ಹೊಸ ಪೀಳಿಗೆಗೆ
ಎಷ್ಟು ಪಾಪ ಇವತ್ತು ಅನ್ಯಾಯ ಇದೆ, ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಬಡತನ ಇದೆ, ದಾರಿದ್ರ್ಯತನ ಇದೆ, ಇವತ್ತು ಸಮಾನತೆ ಇಲ್ಲ, ಜಾತಿ ವ್ಯವಸ್ಥೆ ಇದೆ. ಯಾರೂ ಇದನ್ನು ಪ್ರತಿಭಟನೆ ಮಾಡುವಂಥ ಮನೋಭಾವನೆಯೇ ಇವತ್ತು ಜನರಲ್ಲಿಲ್ಲ. ಸೊ ಇವತ್ತು ಒಂದು ಸಮತಾ ಸಮೃದ್ಧ ಸಮಾಜವನ್ನು ಕಟ್ಟಬೇಕಾಗಿದ್ರೆ ಇಡೀ ವ್ಯವಸ್ಥೆನೇ ಬದಲಾವಣೆ ಮಾಡಬೇಕು. ಶ್ರೀಮಂತರು ಅತಿ ಶ್ರೀಮಂತರಾಗಿದ್ದಾರೆ, ಆ ಶ್ರೀಮಂತಿಕೆಯನ್ನು ತಂದು ಈಗ ನೋಡಿ ನಾವು ಲ್ಯಾಂಡ್ ಸೀಲಿಂಗ್ ತಂದೀವಿ, ಅರ್ಬನ್ ಸೀಲಿಂಗ್ ತರಲಿಲ್ಲ. ಇಲ್ಲಿ ಕೈ ಹಾಕಿದ್ರೆ ನಾವು ನೆಗೆದು ಬೀಳ್ತೀವಿ, ಅರ್ಬನ್ ಸೀಲಿಂಗ್ ತಂದಿಲ್ಲ. ಅದೇ ಥರ ಈಗಂತೂ ಗ್ಲೋಬಲೈಸೇಷನ್ ಬಂದ ಮೇಲೆ ಇನ್ನೇನು ಅಗರ್ಭ ಶ್ರೀಮಂತರ ಸಂಖ್ಯೆನೇ ಜಾಸ್ತಿ, ಇಡೀ ದೇಶದ ಸಂಪತ್ತಿನೇ ಅವ್ರ ಕೈಯಲ್ಲಿದೆ. ಬಡವರು ಇವತ್ತು ನಿರ್ಗತಿಕರಾಗಿದ್ದಾರೆ, ಗುಲಾಮರಾಗಿದ್ದಾರೆ. ಹಾಗಾಗಿ ಉದ್ಯೋಗೀಕರಣವೂ ಆಗಬೇಕು, ಆದರೆ ಈ ರೀತಿ ಜನರ ಬದುಕನ್ನು ಹಾಳು ಮಾಡಿ ಔದ್ಯೋಗೀಕರಣ ಆಗಬಾರ್ದು. ನಿಜ. ಚಂದನ ವಾಹಿನಿ ಅಂತ ಹೇಳಿದಾಗ ಈಗ ನೀವು ಹೇಗೆ ನಿಮ್ಮ ಇಡೀ ಬದುಕಿನ ಬಗ್ಗೆ ಹೇಳ್ಕೊಂಡು ಬಂದಾಗ ನಾನು ಹೇಗೆ ಅಂದ್ಕೊಂಡಿದ್ದೀನಿ, ಹೇಗೆ ಅದನ್ನೇ ನಡ್ಕೊಳ್ತಾ ಇದ್ದೀನಿ, ಮುಂದೆಯೂ ಹಾಗೆ ಇರ್ತೀನಿ ಅಂತ ಹೇಳ್ತಿರಲ್ಲ ಸರ್, ಹಾಗೆ ನಾವು ಅಷ್ಟೇ ಯಥಾವತ್ತಾಗಿ ಇರೋ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡ್ತಾ ಬಂದಿದ್ದೀವಿ. ಚಂದನದ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೇನು ಅನ್ನಿಸ್ತು ಸರ್? ಚಂದನ ನಮ್ಮ ಕರ್ನಾಟಕದ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ನಮ್ಮ ಕಲೆ, ಸಾಹಿತ್ಯ ಬೀರುವಂಥ ಭಾಳ ಉತ್ತಮವಾದಂಥ ಒಂದು ಚಾನಲ್ ಇದು. ನಾನು ಅಬ್ಸರ್ವ್ ಮಾಡಿದಾಗೆ ಯಾವುದೇ ರಾಜಕಾರಣ ಮಿಶ್ರಣವಿಲ್ಲ, ಬೇರೆ ಬೇರೆ ಭಾಳ ಉತ್ತಮ ರೀತಿಯಿಂದ ಚಂದನ ತಾವು ಮೊದಲಿಂದ ಕೂಡ ನಡ್ಸ್ಕೊಂಡು ಬಂದಿದ್ರಿ. ಇದೇ ಥರ ಇನ್ನೂ ನಾನು ನಮ್ಮ ಚಂದನ ಈ ಚಾನಲ್ಗೆ ವಿನಂತಿ ಏನಂದರೆ, ನಮ್ಮ ಜಾನಪದ ಸಾಹಿತ್ಯ ಹಾಳಾಗ್ತಾ ಇದೆ. ಇವತ್ತು ಕೂಡ ಅಲ್ಪ ಸ್ವಲ್ಪ ಎಲ್ಲಾದರೂ ಉಳಿದಿದ್ರೆ ಅದನ್ನು ಹಿಡಿದಿಡುವಂಥ ಕೆಲಸವನ್ನು ಚಂದನ ಮಾಡಬೇಕು ಅಂತ ನನ್ನ ಅಪೇಕ್ಷೆ. ಯಾಕಂದರೆ ನಮ್ಮ ಈ ತಲೆಮಾರಿನ ಬದಲಾವಣೆ ಆದಾಗೆಲ್ಲ ಅವ್ರ ತಲೆಮಾರಿಗೆ ಅವರು ಹೋಗ್ತವೆ ಹಾಡುಗಳು, ಆ ಸಾಹಿತ್ಯ. ಹಿಂದೆ ನಮ್ಮ ಜಾನಪದ ಬದುಕಿನಲ್ಲಿ ಹಂತಿ ಹಾಡು ಹಾಡ್ತಾಯಿದ್ರು, ಮೊಟ್ಟೆ ಹೊಡೆಯುವಾಗ ಹಾಡ್ತಾಯಿದ್ರು, ಕಸ ತೆಗೆದಾಗ ಹಾಡ್ತಾಯಿದ್ರು, ನೇಗಲ ಹೊಡೆಯುವಾಗ ಹಾಡ್ತಾಯಿದ್ರು, ಬೀಸುವಾಗ ಹಾಡ್ತಾಯಿದ್ರು, ಕುಟ್ಟುವಾಗ ಹಾಡ್ತಾಯಿದ್ರು. ಅದು ಒಂದು ಜಾನಪದ ಬದುಕಿನೇ. ಆದರೆ ನಾನು ವಿನಂತಿ ಅದು ಹಾಳಾಗ್ತಾಯಿದ್ದೆವು. ಭಾಳ ಕಡಿಮೆ ಜನ ಉಳಿದಿದ್ದಾರೆ ಈಗ. ಅದನ್ನು ಹಿಡಿದಿಟ್ಟು ಚಂದನ ಎಲ್ಲರಿಗೆ ಕರ್ನಾಟಕದ ಹಿರಿಮೆ ಮತ್ತು ಗರಿಮೆಯನ್ನು ವಿಸ್ತರಿಸಲಿ ಅಂತ ನಾನು. ಇಲ್ಲ ಸರ್, ನಾವು ಮಾಡಿದ್ದೀವಿ. ನಮ್ಮಲ್ಲಿರೋಷ್ಟು ಆರ್ಕೈವ್ಸ್ ಏನಿದೆಯಲ್ಲ ಸರ್, ಕಲೆಕ್ಷನ್ಸು ಬಹುಶಃ ಬೇರೆ ಎಲ್ಲೂ ಇಲ್ಲ ಸರ್. ಎಲ್ಲವನ್ನು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಇರುವಂಥ ಎಲ್ಲ ಜನಪದ ವೈವಿಧ್ಯತೆಯನ್ನು ಜೋಪಾನ ಮಾಡಿದ್ದೀವಿ. ಆ್ಯಂಡ್ ಈಗಲೂ ಪ್ರಸ್ತುತವೂ ಕಾರ್ಯಕ್ರಮಗಳು ಕೂಡ ಆ ನಿಟ್ಟಿನಲ್ಲಿ ಬರ್ತಾ ಇದೆ ಸರ್. ಎಸ್ ಸರ್, ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಏನಂದರೆ ನಿಮ್ಮ ಪ್ರಾಮಾಣಿಕತೆ ಆ್ಯಂಡ್ ನೇರವಂತಿಕೆ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇದೆಯಲ್ಲ ಸರ್, ನೀವು ಎಲ್ಲೂ ಕಾರ್ಯಕ್ರಮದ ಉದ್ದಕ್ಕೂ ಮಾತಾಡ್ಕೊಂಡು ಬಂದಾಗ ನಮಗೆ ಎಲ್ಲೂ ಒಂಚೂರು ಯಾವುದೋ ಒಬ್ಬ ಹಿರಿಯ ರಾಜಕೀಯ ವ್ಯಕ್ತಿಯ ಜೊತೆ ಅಥವಾ ಪ್ರೆಸೆಂಟ್ ವರ್ಕಿಂಗ್ ಪೊಸಿಷನಲ್ಲಿರುವಂಥ ರಾಜಕೀಯ ವ್ಯಕ್ತಿ ಜೊತೆ ಕೂತ್ಕೊಂಡು ಮಾತಾಡ್ದಂಗೆ ಖಂಡಿತ ಅನ್ನಿಸ್ಲಿಲ್ಲ. ನಮ್ಮ ಮನೆಯಲ್ಲಿರುವಂಥ ನಮ್ಮ ಹಿರಿಯರ ಜೊತೆ ಕೂತು ಮಾತಾಡ್ದಂಗಿತ್ತು. ನಮಗೊಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದು, ಜೊತೆಗೆ ಬದುಕಿನ ಸಾರವನ್ನು ತಿಳಿಸ್ಕೊಟ್ಟು ನಮ್ಮ ವೀಕ್ಷಕರನ್ನು ಇನ್ನೊಂದಷ್ಟು ಜಾಗೃತಗೊಳಿಸಿ ರಾಜಕೀಯದ ಕಡೆ ಖಂಡಿತ ಮುಖ ಮಾಡ್ಬೋದು, ಅದು ನಿಮ್ಮ ನಿಲುವುಗಳ ಜೊತೆಗೆ ಅಂತ ಹೇಳಿದ್ದಿದೆಯಲ್ಲ ಸರ್, ಅದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ರಾಜಕೀಯ ಅಂದ ಕೂಡಲೇ ಸೋಲು, ಗೆಲುವು, ಅವಮಾನ, ಸನ್ಮಾನ, ಆರೋಪ, ಪ್ರತ್ಯಾರೋಪ, ಪರ ವಿರೋಧ ಹೇಳಿಕೆಗಳು, ಇದನ್ನೇ ಕೇಳ್ತಾ ಇರುವಂತಹ ಈ ದಿನಗಳಲ್ಲಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ರಾಜಕೀಯ ಕ್ಷೇತ್ರದ ಅನುಭವಿ ರಾಜಕಾರಣಿಯಾದರೂ ಕೂಡ ಒಂದು ವಿಭಿನ್ನ ದೃಷ್ಟಿಕೋನ, ಅಪರೂಪದ ವಿಚಾರಧಾರೆಗಳಿಂದ ತುಂಬಿರುವಂತಹ ಈ ಸಂಚಿಕೆ ನಿಮಗಾಗಿ ಕಟ್ಟಿಕೊಟ್ಟಿದ್ದೇವೆ ಎನ್ನುವಂಥ ತೃಪ್ತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.